ಈಗಿರೋ ರಾಜಕೀಯ ವ್ಯವಸ್ಥೆ ಸಂಪೂರ್ಣ ತೆಗೆದುಹಾಕಿ ಪ್ರಜಾಕೀಯ ವ್ಯವಸ್ಥೆ ಅಂದರೆ ನಿಜವಾದ ಪ್ರಜಾಪ್ರಭುತ್ವ ಬರಬೇಕು ಅನ್ನೋದಕ್ಕೋಸ್ಕರ ಒಂದು 5 ತತ್ವಗಳ ಮೇಲೆ ಇದನ್ನ ಹನುಮಂತ ಇದ್ದೀವಿ ನಾವು. ಅಂದರೆ ಈ ಒಂದು ಎಲೆಕ್ಷನ್ ಪ್ರೋಸೆಸ್ ಹೆಂಗಿರಬೇಕು ಅಂದರೆ ಸೆಲೆಕ್ಷನ್ ಕೂಡ ಜನ ಇನ್ವಾಲ್ವ್ ಆಗಬೇಕು, ಎಲೆಕ್ಷನ್ ಇನ್ವಾಲ್ವ್ ಆಗಿರ್ತಾರೆ, ಕರೆಕ್ಷನ್ ಪ್ರೋಸೆಸ್ಸಲ್ಲೂ ಇನ್ವಾಲ್ವ್ ಆಗಬೇಕು, ರಿಜೆಕ್ಷನ್ ಆಗುವಂಥ ಒಂದು ಪರಿಸ್ಥಿತಿ ಬರಬೇಕು, ಪ್ರಮೋಷನ್ನು ಕೂಡ ಜನನೇ ಮಾಡಬೇಕು. ಸೊ ಈ ಥರ ಈ ಒಂದು ಇದಕ್ಕೋಸ್ಕರ ಒಂದು ಮ್ಯಾನಿಫೆಸ್ಟೋನ 2 ಭಾಗ ಮಾಡ್ಕೊಂಡಿದ್ದೀವಿ. ಅಂದರೆ ಯೂಶಲಿ ಮ್ಯಾನಿಫೆಸ್ಟೋ ಅಂದ ಕೂಡಲೇ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ತುಂಬ ಏನೇನೋ ಆಶ್ವಾಸಗಳು ಇಟ್ಕೊಂಡ್ಬರ್ತಾರೆ, ಏನೇನೋ ಪ್ಲ್ಯಾನ್ಗಳು ಇಟ್ಕೊಂಡ್ಬರ್ತಾರೆ. ಅದನ್ನು ಬೇರೆ ಥರ ಮಾಡಿ ಆ್ಯಕ್ಚುಲಿ ಜನಗಳಿಗೆ ಗೊತ್ತು ಏನು ಬೇಕು ಅನ್ನೋದು. ಅದಕ್ಕೆ ಮ್ಯಾನಿಫೆಸ್ಟೋ 1 ನೀವು ಇಟ್ಕೊಳ್ಳಿ, ಮ್ಯಾನಿಫೆಸ್ಟೋ 2 ನಮ್ಮ ಅಭ್ಯರ್ಥಿಗಳು ತೊಗೊಂಬರ್ಬೇಕು ಅಂತ. ಅದು ಹೇಗೆ ಮಾಡಬೇಕು ಆ ಕೆಲಸಗಳು ಅನ್ನೋದು. ಯಾಕಂದರೆ ಇಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ ಅವರು, ಅಂದರೆ ಜನಗಳ ವಾಯ್ಸ್ ಆಗಿರ್ತಾರೆ ಅವರು. ಒಂದು ಅದ್ಭುತವಾದಂಥ ಅಡ್ಮಿನಿಸ್ಟ್ರೇಷನ್ ಇದೆ, ಏನು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಇದೆ, ಅಲ್ಲಿ ತಜ್ಞರ ಸಮಿತಿ ಇರುತ್ತೆ, IAS KS ಈ ಥರ ಓದಿರೋವಂಥವ್ರು ಪ್ರತಿಯೊಬ್ಬರು ಕೂಡ ಈ ಕೆಲಸದಲ್ಲಿ ತೊಡ್ಕೊಂಡಿರೋವಂಥವ್ರು ತುಂಬ ಜನ ಇರ್ತಾರೆ. ಇಲ್ಲಿ ಏನು ಬೇಕು ಅಂದರೆ ಜನಗಳ ವಾಯ್ಸ್ ತೊಗೊಂಡಾಗ ಅಡ್ಮಿನಿಸ್ಟ್ರೇಷನ್ ಹತ್ರ ಹೇಳಿ ಆ ಕೆಲಸ ಏನಾಗ್ತಿದೆ ನೋಡಿಕೊಂಡು ಅದನ್ನು ಪಾರದರ್ಶಕತೆಯಿಂದ ವಿತ್ ವಿಜುವಲ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಜನಕ್ಕೆ ರಿಪೋರ್ಟ್ ಕೊಡೋವಂಥ ವ್ಯಕ್ತಿಗಳು ಬೇಕು ನಮಗೆ. ಸೊ ಅದಕ್ಕೋಸ್ಕರ ಈ ಪಾಯಿಂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ ಯಾವ ರೀತಿ ಬರಬೇಕು ಅಂತ. ಅದನ್ನು ಜನನೇ ಕೇಳಿದ್ದೀವಿ, ತಮ್ಮ ಮೂಲಕನೂ ಕೇಳ್ತಾ ಇದ್ದೀನಿ. ಯಾಕಂದರೆ ಇದು ಏನೋ ಯೂಶಲಿ ಉಪೇಂದ್ರ ಅವ್ರ ಪಕ್ಷ ಅಂತ ಆಗುತ್ತೆ. ಇಲ್ಲ, ನನ್ನ ಬ್ಯಾಕ್ಗ್ರೌಂಡಲ್ಲಿ ಇರೋನು ನಾನು. ಉಪೇಂದ್ರ ಈ ಪಕ್ಷ ಜನಗಳಿಗೋಸ್ಕರ ಮಾಡಿಕೊಂಡು ಎಷ್ಟೋ ಜನಕ್ಕೆ ತುಂಬ ವಿಚಾರವಂತರಿಗೆ ಏನೇನೋ ಮಾಡಬೇಕು ಅಂತ ಆಸೆಗಳು ಇಟ್ಕೊಂಡಿರೋರಿಗೆ ಈ ರಾಜಕೀಯ ಸೆಟಪ್ಪಲ್ಲಿ ಹೋಗಕ್ಕೆ ಆಗದೇ ಇರೋವಂಥ ಇದಿದೆ. ಈಗ ನಿಮಗೆಲ್ಲ ಗೊತ್ತು, ಇಲ್ಲಿ ಅಂದರೆ ಪಾಪ್ಯುಲಾರಿಟಿ ಬೇಕು, ಹಣ ಬೇಕು, ಸಿಕ್ಕಾಪಟ್ಟೆ ವರ್ಕ್ ಮಾಡಿರ್ಬೇಕು, ಸೀನಿಯಾರಿಟಿ, ಏನೇನೋ ಹಲವಾರು ವಿಷಯಗಳಿದೆ. ಇದೊಂದು ಮುಕ್ತವಾದಂಥ ವೇದಿಕೆ ಜನಗಳಿಗೆ. ಸೊ ತಾವು ಯಾರನ್ನ ಸಜೆಸ್ಟ್ ಮಾಡ್ಬೋದು, ಯಾರು ಬೇಕಾದರೂ ಬರ್ಬೋದು. ಬಟ್ ಈ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಮಾಡಿಕೊಂಡು ನಮಗೆ ತಿಳಿದಿರೋವಂಥದ್ದನ್ನು ತಗೊಂಡು ಬಂದರೆ ಅದರಲ್ಲಿ ಬೆಸ್ಟ್ ಒನ್ ಮತ್ತೆ ಜನರ ಮುಂದೆನೇ ಇಡ್ತೀವಿ. ಯಾಕಂದರೆ ಸೆಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಯಾರೋ ಒಬ್ಬ ಪೊಲಿಟಿಕಲ್ ಎಕ್ಸ್ಪರ್ಟ್ ಹೇಳಿದ್ದಾನೆ, ನೀವು ಎಲೆಕ್ಷನ್ ನನಗೆ ಬೇಕಾಗಿಲ್ಲ ಸ್ವಾಮಿ, ಫಸ್ಟ್ ಸೆಲೆಕ್ಷನ್ ಹೇಳಿ, ನೀವು ಪಾರ್ಟಿಯವ್ರು ಯಾರನ್ನ ಇಡ್ತೀರೋ ಅವ್ರಿಗೆ ತಾನೇ ನಾವು ಎಲೆಕ್ಟ್ ಮಾಡಬೇಕು, ಅದ್ರಲ್ಲಿ ನಮ್ಮ ವಾಯ್ಸೇ ಇಲ್ಲಲ್ಲ ಅಂತ. ಆ್ಯಕ್ಚುಲಿ ಅದಕ್ಕೆ ಅವ್ರಿಗೂ ಜನಗಳಿಗೂ ಒಂದು ವಾಯ್ಸ್ ಕೊಟ್ಟು ಜನನೂ ಇನ್ವಾಲ್ವ್ ಆಗಬೇಕು ಸೆಲೆಕ್ಷನಲ್ಲಿ ಇರೋದಕ್ಕೋಸ್ಕರ ಈ ಸೆಲೆಕ್ಷನ್, ಎಲೆಕ್ಷನ್, ಕರೆಕ್ಷನ್, ರಿಜೆಕ್ಷನ್, ಪ್ರಮೋಷನ್ ಈ ಒಂದು ಇದು ಮಾಡಿದ್ವಿ. ಅವ್ರು ಯಾವ ಮ್ಯಾನಿಫೆಸ್ಟೋ ತೊಗೊಂಡು ಬರ್ತಾರೋ, ನಾನು ಹೇಗೆ ಕೆಲಸ ಮಾಡ್ತೀನಿ ಅಂತ ಬರ್ತಾರೋ ಅದಕ್ಕೆ ಸ್ಟಿಕರ್ ಆಗಿರಬೇಕು, ಅದು ಪ್ರಮಾಣ ಪತ್ರ ಕೊಡಬೇಕು, ಆ್ಯಕ್ಚುಲಿ ಅಫಿಡವಿಟ್ ಥರ. ಇದು ಪಕ್ಷನೂ ನೋಡ್ಕೊಳ್ಳುತ್ತೆ, ಜನಗಳಿಗೂ ನೇರ ಸಂಪರ್ಕದಲ್ಲಿ ಜನನೂ ಕರೆಕ್ಷನ್ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ. ಅಕಸ್ಮಾತ್ ಅವ್ರು ಅದೇ ಥರ ನಡ್ಕೊಳ್ಳಿಲ್ಲ, ಅವ್ರು ಹೇಳ್ದಂಗೆ ಅಂದಾಗ ಮತ್ತೆ ನಾವು ಕರೆಸ್ತೀವಿ ಪಕ್ಷದ ವತಿಯಿಂದ, ಮತ್ತೆ ಜನಗಳನ್ನೂ ಏನೋ ಲಿಂಕ್ ತಗೊಂಡು ಏನಕ್ಕೆ ಆಗ್ತಿಲ್ಲ ಅಂತ ಹೇಳಿ ಮತ್ತೆ ಕರೆಕ್ಷನ್ ಇನ್ನೊಂದು ಚಾನ್ಸ್ ಕೊಡ್ತೀವಿ, ಮತ್ತೊಂದು ಆ ಥರ ಒಂದಿದು. ಅದು ಆಗಲಿಲ್ಲ ಅಂದರೆ ಮತ್ತೆ ರಿಜೆಕ್ಷನ್. ಈ ರಿಜೆಕ್ಷನ್ ಅನ್ನೋದು ಆ್ಯಕ್ಚುಲಿ ಸಂವಿಧಾನದಲ್ಲಿ ಆಗಬೇಕಾದಂಥದ್ದು. ಆದರೂ ಕೂಡ ಪರೋಕ್ಷವಾಗಿ ನಮ್ಮ ಪಕ್ಷದಿಂದ ಈ ಒಂದು ಇದನ್ನ ಮೆಸೇಜನ್ನು ತಲುಪಿಸೋದಕ್ಕೋಸ್ಕರ ಪಕ್ಷದಿಂದ ತೆಗಿಬೇಕು ಅಂದ್ಕೊಂಡಿದ್ದೀವಿ. ಆ ಥರ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ, ಚೆನ್ನಾಗಿ ಕೆಲಸ ಮಾಡಿದ್ರೆ ಪ್ರಮೋಷನ್ ಕೂಡ ಜನನೇ ಕೊಡ್ತಾರೆ. ಸೊ ಈ ಥರ ಜನನ ಇನ್ವಾಲ್ವ್ ಮಾಡೋದಕ್ಕೋಸ್ಕರ ಜನ ಜಾಸ್ತಿ ಇನ್ವಾಲ್ವ್ ಆಗಬೇಕು ಈ ಪೊಲಿಟಿಕಲ್ ಸಿಸ್ಟಮಲ್ಲಿ. ನಿಜವಾದ ಸಮಾಜ ಸೇವೆ ಅಂದರೆ ಪಾಲಿಟಿಕ್ಸೇ ನನ್ನ ಪ್ರಕಾರ. ಯಾಕಂದರೆ ರಾಜಕೀಯ ಇರೋದೇ ಸಮಾಜ ಸೇವೆಗೋಸ್ಕರ. ಯಾಕಂದರೆ ನನ್ನ ಪ್ರಕಾರ ಪ್ರತಿಯೊಬ್ಬರು ಸಮಾಜ ಸೇವೆ ಮಾಡ್ತಾರೆ. ಒಬ್ಬ ಬಡವನಿಂದ ಹಿಡಿದು ಶ್ರೀಮಂತವರೆಗೂ ಇಂಡೈರೆಕ್ಟ್ ಡೈರೆಕ್ಟ್ ಟ್ಯಾಕ್ಸ್ ಕಟ್ಟೋದೇ ಸಮಾಜಕ್ಕೋಸ್ಕರ, ಸಮಾಜ ಚೆನ್ನಾಗಿರಲಿ, ನನ್ನ ಸಮಾಜ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ. ಸೊ ಅಂಥವ್ರಿಗೊಂದು ಮುಕ್ತ ವೇದಿಕೆ ಮಾಡಿದ್ದೀವಿ. ಸೊ ಇದಿಷ್ಟು ಸಂಕ್ಷಿಪ್ತವಾಗಿ ಹೇಳಿರೋದು ಇದ್ರ ಬಗ್ಗೆ. ತಾವೇನಾರ ಹೇಳಿದ್ರೆ ಹೇಳೋದು. ಪ್ರಾಕ್ಟಿಕಲಿ ಎಷ್ಟು ಸರಿ ಅಂದರೆ ಯಾವ ಥರ ಈಗಿನ ಪ್ರಾಕ್ಟಿಕಲ್ ಆಗಿ ಬರ್ತಾವಂತ. ಈಗ ನಾನು ಭಾಳ ಒಳ್ಳೆ ನಂತರ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತೀನಿ, ಜನಗಳು ಕೆಲವೊಂದು ಮಾಡಿಸ್ತೀನಿ. ನೀವು ಕೂಡ ಭಾಳ ಜನಗಳಿಂದ ಬಿಡಬೇಕು ಅಂತ ನೀವು ಕರೆಕ್ಷನ್ ಮಾಡ್ಕೊಳಕ್ಕೆ ಏನೋ ಒಂದು ಮಾಡ್ಕೊಂತೀವಿ. ಸೊ ಹಂಗೆ ನಮ್ಮದು ಪರ್ಸನಲ್ ಇಂಟರ್ವ್ಯೂಗಳಿರುತ್ತೆ, ನಮ್ಮದು ಒಂದು ಸಮಿತಿ ಇರುತ್ತೆ, ನಾವು ನೋಡ್ತೀವಿ, ನಾನು ಮಾತಾಡ್ತೀನಿ. ಅದು ಆಗಲೇಬೇಕು. ದೇರ್ ಈಸ್ ಕರೆಕ್ಷನ್ ಅಂತ ಇದ್ದೇ ಇರುತ್ತೆ ಯಾವುದೇ ಒಂದು ವಸ್ತು. ಇಲ್ಲ ಅಂದರೆ ನೋಡಿ, ನಾನು ಅದಕ್ಕೆ ಹೇಳ್ತೀವಿ, ನಾವು ಕೂಡ ತೊಗೊಳ್ಬೇಕಾದ್ರೆ ನೋಡ್ಬೇಕಾದ್ರೆ ನಾವು ನೋಡ್ತೀವಿ ಅವ್ರು ಎಷ್ಟು ಯಾವ್ಯಾವ ಕ್ಷೇತ್ರದಲ್ಲಿದ್ದಾರೆ, ಯಾವ ಥರ ಕೆಲಸ ಮಾಡಿದ್ದಾರೆ, ಆಮೇಲೆ ಇವಾಗ ಏನು ತೊಗೊಂಡ್ಬರ್ತೀರಿ, ಯಾವ ರೀತಿ ಕೆಲಸ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ. ಅದು ಭಾಳ ಇಂಪಾರ್ಟೆಂಟ್. ಏನು ಹೇಳಿ, ಅದಕ್ಕೆ ಸ್ಟಿಕರ್ ಆಗಲೇಬೇಕಾಗುತ್ತೆ. ಅದಕ್ಕೆ ಮತ್ತೆ ಕರೆಕ್ಷನ್ ಅಂತ ಹಾಕಿರೋದು, ಮತ್ತೆ ರಿಜೆಕ್ಷನ್ ಅಂತ ಹಾಕಿರೋದು ಅದಕ್ಕೋಸ್ಕರ. ಜೇನುಗುಡಿ ಕೈ ಹೋಗಿ ರಾಜಕೀಯ ಅಂದರೆ
ಅವ್ನು ಹೊಲಸು ಮಾಡ್ಕೊಳ್ಳಲ್ಲ, ರಾಜಕಾರಣ ಎನಿಸ್ಕೊಳ್ಳಲ್ಲ. ಅಲ್ಲ, ಇದು ನೆಕ್ಕೋದೋಗ್ಬಿಟ್ಟು ಹೀರೋ ತರ ಆಗೋಗ್ಬಿಟ್ಟಿದೆ. ನೆಕ್ಕೊಳ್ಳಿ ಪರವಾಗಿಲ್ಲ, ಒಳ್ಳೆಯವರಿಗೆ ರಾಜಕೀಯ ಅಲ್ಲ ಅಂತ ಹೇಳ್ತಾರೆ ನೋಡಿ. ಅದೇ ಹಂಗಾಗ್ಬಿಟ್ರೆ ನಾವು ಹೋಪ್ಲೆಸ್ ಸಮಾಜ ಆಗ್ಬಿಡುತ್ತೆ. ಇನ್ ಯಾವ ರೀತಿ ಹೇಳಿ ಮುಂದಿನ ನಮ್ಮ ಜನರೇಷನ್ಗೆ, ಮುಂದಿನ ಒಂದು ಇದಕ್ಕೆ ನಾವು ಏನ್ ಕೊಡ್ತೀವಿ? ನಾವು ಎಲ್ಲವನ್ನೂ ಹೋಪ್ಸ್ ಕಳ್ಕೊಂಡ್ಬಿಟ್ರೆ ಈ ಪ್ರಯತ್ನ ನಿರಂತರವಾಗಿ ಆಗ್ತಾನೆ ಇರ್ಬೇಕಿತ್ತು. ನಾವು ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ರೆ ಅದು ಬರೀ ಕಂಪ್ಲೀಟ್ಲಿ ಬೇರೆ ಆಗ್ಬಿಡುತ್ತೆ. ಇದು ಇವ್ರಿಗೆ ಅಪ್ಪ, ಇದು ಇಷ್ಟಕ್ಕೆ ಅಪ್ಪ ಅಂತ. ಸೊ ಹಂಗಾಗ್ಬಾರ್ದು. ಒಂದು ಅಂದ್ರೆ ಒಂದು ಮೂಲಭೂತ ಪ್ರಶ್ನೆ ಏನಂದ್ರೆ, ಈ ರೀತಿ ಪಕ್ಷ ಕಟ್ಟಿದಂಥವ್ರು ಉದಾಹರಣೆಗಳು ಬಹಳ ನಮ್ಮ ಕಂಡು ಬಂದಿದ್ದಾರೆ. ದೇವರಾಜ ಅರಸು, ಬಂಗಾರಪ್ಪ, ಯಡಿಯೂರಪ್ಪ, ಈ ಥರ ಲಂಕೇಶ್ವರ, ಈ ಥರ ಹೊಸ ಪಕ್ಷಗಳನ್ನ ಕಟ್ಟಿರೋರು ಸಾಲು ನಮ್ಮ ಕಂಡು ಬಂದಿದ್ದಾರೆ. ಅದರಲ್ಲಿ ಎಷ್ಟು ಜನ ಸಫಲತೆ ಆದರು, ಎಷ್ಟು ಜನ ಸಕ್ಸಸ್ ಆದರು? ಅಲ್ಲ ನೋಡಿ, ನಾವು ಎಕ್ಸಾಂಪಲ್ಸ್ ಇಟ್ಕೊಂಡು ಅದು ಎಕ್ಸ್ಪೀರಿಯನ್ಸ್ ಆಗ್ಬೇಕಷ್ಟೇ ಹೊರತು ಅದನ್ನೇ ಫಾಲೋ ಮಾಡಬಾರ್ದು. ನಮ್ಮ ಎಕ್ಸಾಂಪಲ್ಸ್ಗಳು ಕರೆಕ್ಟ್ ಅದು ಎಕ್ಸಾಂಪಲ್ ಆಗಬೇಕು. ನಮ್ಮ ಎಕ್ಸ್ಪೀರಿಯನ್ಸ್ ತೊಗೊಂಡ್ಬಿಟ್ಟು ನಾವು ಎಚ್ಚರಿಕೆಯಿಂದ ಮುಂದುವರಿಬೇಕು ಅಷ್ಟೇ ಹೊರತು ಎಕ್ಸಾಂಪಲ್ಸ್ ತೊಗೊಂಡು ನಾವು ಹೋಪ್ಲೆಸ್ ಔಟ್ ಇಲ್ಲ, ಆಗೋದೇ ಇಲ್ಲ, ಹಿಂದೆ ಸೋತಿದ್ದಾರೆ, ಮುಂದೆ ಮಾಡಲೇಬಾರ್ದು ಅಂತಿಲ್ಲ. ಸೊ ಆಗ್ತಾ ಇರ್ಬೇಕು ಈ ಪ್ರಯತ್ನ. ಇವಾಗ ನಾನು ಮಾಡ್ತಿರೋ ಪ್ರಯತ್ನ ಮುಂದಿನ ಜನ್ರೇಷನ್ಗೆ ಮಾಡ್ಬೋದು ಅಂತ ಒಂದು ಹೋಪ್ಸ್ ಬರಬೇಕು. ಏನೇಳಿ ಅವ್ರಿಗೂ ಕೂಡ ಇಲ್ಲಪ್ಪ ಸಾಧ್ಯನೇ ಇಲ್ಲ, ಇದು ಇವ್ರಿಗೆ ಮಾತ್ರ ಇದು ಸೀಮಿತ ಅನ್ನೋ ಥರ ಆಗಬಾರ್ದು. ಆ್ಯಕ್ಚುಲಿ ಆ ಒಂದು ಪ್ರಯತ್ನ ಅಷ್ಟೇ ಇದೆ. ಕೆಲವರು ಇರ್ತಾರೆ, ಯಾವುದೇ ಹೊಸ ಚಿಂತನೆ ಬಂದರೂ ಅದ್ರ ಜೊತೆ ಕುತ್ಕೊಂತಾರೆ. ಉದಾಹರಣೆಗೆ ಅಣ್ಣಾ ಹಜಾರೆ ಹೋರಾಟ ಆಗ್ಬೋದು, ಯಾವುದ್ರಲ್ಲೇ ಇದ್ರು ಅವರು ಎಷ್ಟೇ ಕರಪ್ಟ್ ಆಗಿದ್ರು ಕೂಡ ಅದರಲ್ಲಿ ಬಂದು ಇನ್ವಾಲ್ವ್ ಆಗ್ಬಿಡ್ತಾರೆ. ಆ ಥರ ನಿಮ್ಮಲ್ಲೂ ಕೆಲವರು ಬಂದು ನಾವು ಎಲ್ಲ ಚೆನ್ನಾಗಿದ್ದೀವಿ ಅಂತ ಇನ್ವಾಲ್ವ್ ಆಗಿ ಮತ್ತೆ ನಿಮ್ಮದು ಗುಣಮಟ್ಟ ಎಲ್ಲ ಹಾಳು ಮಾಡ್ಬೋದಲ್ಲ ಪಕ್ಷದ್ದು. ಇಲ್ಲ, ಅದೇ ಹೇಳಿ ನೋಡಿ, ಇಲ್ಲ ಅದನ್ನೇ ಬೇಸಿಕ್ ನಾವು ಹೊರಟಿರೋದೇ ಅಲ್ಲೇ ಸರಿ ಮಾಡ್ಕೊಳ್ಬೇಕು. ಸಂಘಟನೆ ಬೇಡ ಅಂತಲೇ ಹೊರಟಿರೋದು. ಅದು ಮತ್ತೆ ಕೇಳ್ಬೋದು ನೀವು ಸಂಘಟನೆಯಿಂದ ಹೆಂಗೆ ಅಂತ. ನನ್ನ ಪ್ರಕಾರ ಇಲ್ಲಿ ಮಿಡ್ಲ್ ಮ್ಯಾನ್ ಇಲ್ದಿರುವಂತ ಒಂದು ರಾಜಕೀಯ ವ್ಯವಸ್ಥೆ ಬರಬೇಕು. ಅಂದ್ರೆ ವೋಟರ್ಗೂ ಪಾರ್ಟಿಸಿಪೆಂಟ್ಗೂ ಮಧ್ಯೆ ಮಿಡ್ಲ್ ಮ್ಯಾನ್ಗಳಿರ್ಬಾರ್ದು ಹೇಳಿ, ಅದು ಫೇರ್ ಆಗಿರ್ಬೇಕು. ಯಾಕೆಂದ್ರೆ ಇಲ್ಲಿ ವಿಚಾರ ವಿನಿಮಯ ಏನಿದ್ರು ವಿಚಾರಗಳು ಮಾತ್ರ ಇದಾಗಬೇಕಷ್ಟೇ ಹೊರತು ಹೇಳಿ ಒಬ್ಬ ಪಾರ್ಟಿಸಿಪೆಂಟು, ಒಬ್ಬ ಕ್ಯಾಂಡಿಡೇಟು ಅವ್ರು ಏನು ವಿಚಾರ ಇಟ್ಕೊಂಡಿದ್ದಾರೆ, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಮಾತ್ರ ಜನಗಳಿಗೆ ಹೋಗಿ ಆ ಆಧಾರದ ಮೇಲೆ ಜನ ವೋಟ್ ಹಾಕೋ ವ್ಯವಸ್ಥೆ ಬರಬೇಕು ಹೇಳಿ. ಮಧ್ಯದಲ್ಲಿ ಬೇರೆ ಸ್ಟ್ರಕ್ಚರ್ ಬರ್ತಿದ್ದಂಗೆ ಮತ್ತೆ ಅದೇ ಆಗುತ್ತೆ ಹೇಳಿ. ಸೊ ನೀವು ಹೇಳಿದ್ರಲ್ಲ ಆ ಥರ ಯಾರೋ ಬರ್ತಾರೆ, ಯಾರೋ ಎಮೋಷನಲಿ ಬರ್ತಾರೆ. ಅವ್ರು ನಾನು ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳ್ತಿರೋದು, ನೀವು ಕೆಲಸ ಕಾರ್ಯ ಬಿಟ್ಟು ಬರಬೇಡಿ ಇಲ್ಲಿ. ಇದು ಹೆಂಗಂದ್ರೆ ಇದು ಒಂಥರ ಮೌನ ಕ್ರಾಂತಿ. ನೀವು ಕರೆಕ್ಟ್ ಅನ್ಸಿದ್ರೆ ನಾವು ಹೇಳ್ತಿರೋದು 4 ಜನ ಕೇಳಿ, ಆ 4 ಜನ ಹಂಗೆ ಸ್ಪ್ರೆಡ್ ಆಗಲಿ. ಇದು ಸರ್ ಆಗಲಿ, ನಾನು ಆ ಪ್ರಶ್ನೆ ಕೇಳಿದೆ. ಅವರು ಪಕ್ಷ ಕಟ್ಟಿ ವಿಫಲರಾದ್ರು ಅಂತ. ಇನ್ನೊಂದು ಸೈಡಲ್ಲಿ ನೀವು ಯೋಚನೆ ಮಾಡಿದರೆ ಇವತ್ತು ಜನ ಭ್ರಷ್ಟರಾಗಿದ್ದಾರೆ. ನೀವು ಅಭ್ಯರ್ಥಿಗಳನ್ನ ಹೇಳ್ತೀರಿ, ಇವತ್ತು ದುಡ್ಡು ಕೊಡ್ತಿದ್ರೆ ನಾವು ಓಟ್ ಹಾಕಲ್ಲಪ್ಪ ಅಂತಾರೆ. ಮಧ್ಯಾಹ್ನ ತನಕ ಕೈ ತೋರಿಸ್ಕೊಂಡೆ ಓಡಾಡ್ತಾರೆ. ಸರ್ ಇದಕ್ಕಿನ್ನ ಹೋಪ್ಲೆಸ್ ಇನ್ನೊಂದಿಲ್ಲ ಸರ್. ಅಲ್ಲ ಹಾಗಾದ್ರೆ ಸರ್ ಜನನೇ ಭ್ರಷ್ಟರು ಅಂದ್ರೆ ನಾವು ಡೈರೆಕ್ಟ್ ಆಗಿ ಜನನೇ ಭ್ರಷ್ಟರು ಮಾಡ್ತಿರೋದು ಯಾರು? ಮಾಡ್ತಿರೋದು ಯಾರು? ಇಲ್ಲಿ ಕರೆಕ್ಟ್ ಎಲ್ಲೋ ಕಡೆ ಸರಿ ಹೋಗ್ಬೇಕಲ್ವಾ ಇದು? ಅಂದ್ರೆ ಒಂದು 10% ಜನ ಒಳ್ಳೆಯವ್ರಿಲ್ವಾ? ಇರ್ಬೋದು. ಇದಾರ ತಾನೆ ಖಂಡಿತ 10%ಗೆ ಯಾರು ರೆಪ್ರೆಸೆಂಟ್ ಮಾಡೋದು? ಹೌದು, ಎಲ್ಲರೂ ಒಳಗೋಗಿದ್ದಾರೆ. ಇಡೀ ಅವಾಗ ಏನಾಗ್ಬಿಡುತ್ತೆ ಆಕ್ಚುಲಿ ದೇಶ ಪ್ರತಿಯೊಂದು ಹಿಂಗೆ ಅಪ್ಪ ಜನನೇ ಭ್ರಷ್ಟರಾಗಿದೆ. ಸರ್ ನಾನೊಂದು ಎಕ್ಸಾಂಪಲ್ ಹೇಳ ಸರ್, ನಿಮಗೆ ಒಂದು ಸಣ್ಣದ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಇದೇ ನಾವುಗಳೇ ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಹೋಗ್ತೀವಿ ಅನ್ಕೊಳ್ಳಿ, ತುಂಬಾ ನೀಟಾಗಿರುತ್ತೆ. ಎಲ್ಲ ಕಸ ಬಿಸಾಕ್ತೀವಿ, ಡಸ್ಟ್ಬಿನ್ ಹುಡುಕಿ ಬಿಸಾಕ್ತೀವಿ. ಅಲ್ಲಿ ನಾವೇ ಬೈಕೊಂತೀವಿ, ನೋಡಿ ಇಲ್ಲಿ ಬಂದ್ರೆ ನೋಡಿ ಯಾವ ತರ ಇರ್ತಾರೆ ಇವರು. ಅದೇ ನಮ್ಮ ದೇಶದಲ್ಲಿ ಎಲ್ಲಂದ್ರೆ ಬಿಸಾಕ್ತಾರೆ. ಬಟ್ ಕರೆಕ್ಟಾಗಿ ವಸ್ತುಸ್ಥಿತಿ ಯೋಚನೆ ಮಾಡಿದ್ರೆ ನಮ್ಮ ದೇಶ ಅದೇ ತರ ಇದ್ರೆ ನಾವ್ ಯಾಕೆ ಹಾಕ್ತೀವಿ? ನಾವು ಗಲೀಜಾಗಿ ಇಟ್ಕೊಂಡಿದ್ವಿ, ಜನರು ಎಲ್ಲಂದ್ರೆ ಗಲೀಜಿದ್ರೆ ಅವನು ಬಿಸಾಕ್ತಾನೆ. ಸೊ ನಾವು ಯಾವಳು ಈ ಯಥಾ ರಾಜ ತಥಾ ಪ್ರಜಾ. ಆಕ್ಚುಲಿ ಯಥಾ ಪ್ರಜಾ ತಥಾ ರಾಜ ಅಲ್ವೇ ಅಲ್ಲ. ಈ 20% ಜನ ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಾರೆ 80% ಜನರ ಮೇಲೆ ಅಂದ್ರೆ ಕಂಪ್ಲೀಟ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಕೊನೆಗೆ ಈಗ ಯಾವ ಲೆವೆಲ್ ಪರಿಸ್ಥಿತಿ ಬಂದ್ಬಿಟ್ಟಿದ್ರೆ ಜನನೇ ಸರಿ ಇಲ್ಲ ಅಂದ್ರೆ ಹೇಗೆ? ಮತ್ತೆ ಜನರ ಹತ್ರ ನೀವು ಹೇಗೆ ಹೋಗಿ ಓಟ್ ಕೇಳ್ತೀರಾ? ಹಂಗಾರೆ ಜನರಿಗೆ ಯಾಕೆ ಕೈ ಮುಗಿತೀರಾ? ಹಂಗಾರೆ ಜನನೇ ಸರಿ ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಹೊಟ್ಟಾಯ್ತಲ್ಲ. ಅವಾಗ ಪ್ರಜಾಪ್ರಭುತ್ವನೇ ಬೇಕಾಗಿಲ್ಲ. ಯಾಕೆ ವೋಟಿಂಗ್ ಸಿಸ್ಟಮ್ ಯಾಕೆ ಬೇಕು? 28 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂದ್ರಲ್ಲ, ಯಾರಿಗೆ ಎಫೆಕ್ಟ್ ಆಗುತ್ತೆ? ಯಾವ ಪಕ್ಷಕ್ಕೆ ವೋಟ್ ಕೀಳೋಕೆ? ಅಲ್ಲ ಯಾಕೆ ಅನ್ಕೊಂತೀರಾ? ನಾನು ಹೇಳಿದ್ದು ಯಾರು ಕೀಳಬೇಕು, ಯಾರು ಡಿವೈಡ್ ಮಾಡಕ್ಕೆ ಯಾಕೆ ಅನ್ಕೊಂತೀರಾ? ವೋಟ್ ಡಿವೈಡ್ ಆದ್ಮೇಲೆ ಎಲ್ಲ ಅಲ್ಲ ಅವಾಗ ನೀವು ಉಪೇಂದ್ರ ಪಕ್ಷದಿಂದ ಯಾರು ಅನ್ನಿಸ್ತಾರೆ, ಎಷ್ಟು ವೋಟ್ ತಗೊಂತಾರೆ ಅನ್ನೋದ್ರ ಮೇಲೆ ಇನ್ನೊಂದು ಪಕ್ಷದ ಪರಿಣಾಮ. ನೀವು ಇದನ್ನ ಜನಗಳ ಬಗ್ಗೆ ಯೋಚನೆ ಮಾಡ್ತೀರಾ, ಮತ್ತೆ ರಾಜರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನೀವು? ಅಲ್ಲ, ಅದಕ್ಕೆ ನಿಮ್ದು ಲಾಸ್ಟ್ ಮೋಟಿವ್ ಅಧಿಕಾರ ತಾನೆ. ಅಧಿಕಾರಕ್ಕೆ ಬರ್ಲೇಬೇಕು, ವಿಚಾರ ಕ್ರಾಂತಿ ಆಗ್ಲಿ. ಇಲ್ಲ ಅಧಿಕಾರಕ್ಕೆ ಬರಬಾರ್ದು ಅಂತ ನಾನು ಸಮಾಜ ಸೇವೆ ಮಾಡ್ಕೊಂಡು ಇದ್ದಿದ್ದೆ ನಾನು. ಅದಲ್ಲ, ಇಲ್ಲಿಂದಲೇ ಇದೇ ನಿಜವಾದ ಸಮಾಜ ಸೇವೆ ಆಕ್ಚುಲಿ. ಅಲ್ಲಲ್ಲ ನಾನು ಹೇಳಿದ್ದು, ಏನಾದ್ರು ಯಾರೋ ಒಬ್ರು ಬಂದ್ರೆ ವೋಟ್ ಡಿವೈಡ್ ಮಾಡ್ತೀರಾ, ನೀವು ಆ ಪಾರ್ಟಿದು ಬಿ ಪಾರ್ಟಿ, ನೀವು ಈ ಪಾರ್ಟಿ ಸಿ ಪಾರ್ಟಿ ಅಂತ ನಾನೆಲ್ಲ ಕೇಳಿರೋದು. ಹಂಗಂದ್ರೆ ಇದು ಮಲ್ಟಿ ಪಾರ್ಟಿ ಸಿಸ್ಟಮೇ ಇರಬಾರ್ದಾಗಿತ್ತು. ಓನ್ಲಿ 2 ಪಾರ್ಟಿ ಸಿಸ್ಟಮ್ ಇರಬೇಕು, ಅಮೆರಿಕಾ ತರ. ಓಕೆ ಅಪ್ಪ ಯಾರು ಬರಲ್ಲ, ಇಬ್ಬರೇ ಡಿಸೈಡ್ ಮಾಡ್ಕೊಳ್ತಾರೆ.
ಅಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಸಂವಿಧಾನ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಚಾನ್ಸ್ ಇದೆ. ಇಲ್ಲಿ ಹೊಸ ವಿಚಾರಗಳಿಗೆ ಯಾವತ್ತೂ ಈ ದೇಶದಲ್ಲಿ ಚಾನ್ಸ್ ಇದೆ. ದೇವ್ರಿಲ್ಲ ಅನ್ನೋನು ಏನೋ ಇಲ್ಲಿ ಒಂದು ಇದು ಕೊಡ್ತಾರೆ ಇಲ್ಲಿ. ಅಂದ್ರೆ ಅಂತ ಒಂದು ವಿಶಿಷ್ಟವಾದಂಥ ದೇಶ ಇದು, ಅದ್ಭುತವಾದಂಥ ಇದು, ಎಲ್ಲ ವಿಚಾರಗಳಿಗೂ ಒಂದು ಓಪನ್ ಇದಿರುವಂಥ ದೇಶ ಇದು. ಸೊ ಇದನ್ನ ಆ ಥರ ಮನಸ್ಥಿತಿ ನೋಡಲೇಬಾರ್ದು. ಇಲ್ಲಿ ನಾವೇನು ಯೋಚನೆ ಮಾಡ್ತೀವಿ, ಯಾರು ಬಂದ್ಕೊಳ್ಳೆ ಮತ್ತೆ ರಾಜನ ಬಗ್ಗೆ, ಆ ರಾಜನಿಗೆ ಸೋಲಾಗುತ್ತೆ, ಈ ರಾಜನಿಗೆ ಸೋಲಾಗುತ್ತೆ. ಪ್ರಜೆಗಳಿಗೆ ಗೆಲುವಾಗೋದು ಯಾವಾಗ? ಇವಾಗ ನಾನು ಹೇಳ್ತಿರೋದು ಈ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿ, ವೆದರ್ ದಿಸ್ ಈಸ್ ರೈಟ್ ಆರ್ ರಾಂಗ್ ಅಂತ. ಈಗ ಸೆಲೆಕ್ಷನ್ ಅವ್ರು ಇನ್ವಾಲ್ವ್ ಆಗಬೇಕಲ್ವಾ, ಅವ್ರದ್ದು ಒಂದು ಸೇ ಇರಬೇಕು. ನಾಳೆ ಕರೆಕ್ಷನ್ ಮಾಡೋಂಥದ್ದು ಒಂದು ಇದಿರಬೇಕು ಅಲ್ವಾ. ಲೆಟ್ ಅಸ್ ಟಾಕ್ ಅಬೌಟ್ ದಿಸ್, ವೆದರ್ ಇಟ್ ಈಸ್ ಪಾಸಿಬಲ್ ಇಂಪಾಸಿಬಲ್ ರೀಚ್ ಆಗುತ್ತೆ ಸೆಕೆಂಡರಿ. ಈಗ ಕರೆಕ್ಟ್ ಅಂತ ನಾವು ವಿಚಾರ ಮಾಡಬೇಕಷ್ಟೇ. ಇವಾಗ ನಾವು ಸೆಲೆಕ್ಷನ್ ಅಲ್ಲಿ ಇರಬೇಕು, ಅವರು ಕರೆಕ್ಷನ್ ಮಾಡಬೇಕು, ರಿಜೆಕ್ಷನ್ ಆಗುವಂತ ಪರಿಸ್ಥಿತಿ ಬರಬೇಕು. ಈಗ 5 ವರ್ಷಕ್ಕೆ ಒಂದಿನ ಮಾತ್ರ ಡೆಮಾಕ್ರಸಿ ಇದೆ ನಮಗೆ. ಇನ್ನು 5 ವರ್ಷ ಕೈ ಚೆಲ್ಲಿ ಕೂತಿರ್ತೀವಿ ನಾವು. ಯಾರೇ ಎಂಥವನೇ ಬಂದ್ರು, ರೌಡಿ ಬಂದ್ರು, ದರೋಡೆಕೋರ ಬಂದ್ರು ಗೊತ್ತಾ, ಏನೂ ಮಾಡೋಕ್ಕಾಗಲ್ಲ. 5 ವರ್ಷ ರಾಜ. ಮತ್ತೆ ಒಂದಿನ ಎಲೆಕ್ಷನ್, ಆ ಎಲೆಕ್ಷನ್ ಮತ್ತೆ ಅವನ ದುಡ್ಡು ಹಣ ಕಾಸು ಇದನ್ನು ಚೆಲ್ಲಾಡಿ ಮತ್ತೆ ಜನಗಳ ಮೂರ್ಖರು, ಜನಗಳಿಗೆ ಬುದ್ಧಿ ಇಲ್ಲ, ಜನಗಳಿಗೆ ವಿಚಾರಗಳಿಲ್ಲ ಅಂತ ನಾವು ಹೇಳ್ಕೊಂಡು ಈಗಿನ ವ್ಯವಸ್ಥೆಯಲ್ಲಿ ಗೆದ್ದಂತಹ ವ್ಯಕ್ತಿಯನ್ನ ವಾಪಸ್ ಕಳಿಸ್ಕೊಳ್ತಕ್ಕಂಥ ಕಾನೂನು ತಿದ್ದುಪಡಿ ಏನಾದ್ರು ಬೇಕು ಅಂತ ಅನ್ಸುತ್ತೆ. ಅಲ್ಲ ಖಂಡಿತ, ಅದಕ್ಕೆ ನಾನು ಹೇಳ್ತಾ ಇರೋದು ಇದನ್ನ. ಜನರಲ್ಲ ಎಲ್ಲ ಹೌದು ವಾಪಸ್ ಕಳಿಸ್ಕೊಳ್ತಕ್ಕಂಥ ಕಾನೂನು ತಿದ್ದುಪಡಿ. ನೋಡಿ, ಅಕಸ್ಮಾತ್ ಸಂವಿಧಾನ ಆಗಿಲ್ಲ ಪಕ್ಷಗಳೆಲ್ಲ ಕೆಲಸ ಮಾಡಬೇಕು. ಇವಾಗ ಒಬ್ಬ MLA MP ಅಥವಾ ಇನ್ನೇನೋ ಒಂದು ಎಲೆಕ್ಟ್ ಆದ್ರ ಮೇಲೆ ಅವ್ರನ್ನ ತೆಗೆದುಕೊಳ್ಳುವಂಥದ್ದು ರೀಕಾಲಿಂಗ್ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅಟ್ಲೀಸ್ಟ್ ನಾವು ಪಕ್ಷದ ಮೂಲಕ ಮಾಡೋಣ ಅಂತ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಟ್ರೈ ಮಾಡ್ಬೋದು ಆ ಥರ. ಅಲ್ಲ, ಈಗ ಎಲೆಕ್ಷನ್ಸು ಇಶ್ಯೂಸ್ ಮೇಲೆ ಆಗ್ತಿದಾವ ಅಥವಾ ಪರ್ಸನಲ್ ಕ್ಯಾರೆಕ್ಟರ್ ಮೇಲೆ ಆಗುತ್ತೆ, ಕ್ಯಾಂಡಿಡೇಟ್ ಕ್ಯಾರೆಕ್ಟರ್? ಅಲ್ಲ, ನಾನು ಹೇಳಿದ್ದು, ನಾನು ಆ ಸಿಸ್ಟಮ್ ನಾನು ಕಂಪ್ಲೀಟ್ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಆ ಸಿಸ್ಟಮ್ ಅಲ್ಲೂ ಒಳ್ಳೆ ಜನಗಳಿದ್ದಾರೆ, ಅಲ್ಲೂ ಪ್ರಯತ್ನ ಪಡೋರಿದ್ದಾರೆ, ಒಳ್ಳೆ ಕೆಲಸ ಮಾಡೋರಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇವಾಗ ಮೇಜರ್ ನಮ್ಮ ಕಣ್ಣಿಗೆ ಕಾಣಿಸೋದೇನಂದ್ರೆ, ಯಾಕೆ ಜನಕ್ಕೆ ಅವರ್ಷನ್ ಬಂದಿದೆ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಅಂದ್ರೆ, ಬರೀ ದುಡ್ಡು ಕಾಸು ಅಂತಾರೆ, ಜಾತಿ ಅಂತಾರೆ, ಎಮೋಷನಲ್ ಇಶ್ಯೂಗಳು. ನೀವು ನೋಡಿ, ಒಬ್ಬರನ್ನೊಬ್ರು ಬೈಯೋದೇ ಎಲೆಕ್ಷನ್ ಇದಾಗ್ಬಿಟ್ಟಿದೆ. ನಾವೇನ್ ಮಾಡ್ತೀವಿ ಅನ್ನೋದು ಹೇಳೋದು, ಅದ್ರ ಬಗ್ಗೆ ಏನೋ ವಿಚಾರಗಳಾಗಬೇಕು, ಅದ್ರ ಬಗ್ಗೆ ಆಕ್ಚುಲಿ ಚರ್ಚೆಗಳಾಗಬೇಕು. ಮ್ಯಾನಿಫೆಸ್ಟೋನ ಆಕ್ಚುಲಿ 6 ತಿಂಗಳು 1 ವರ್ಷಕ್ಕೆ ಮುಂಚೆ ಬಿಡ್ಬೇಕು, ಎಲೆಕ್ಷನ್ ಮುಂಚೆ. ಇವಾಗ ಯಾರೋ ಒಬ್ರು ಹೇಳ್ತಾರೆ, ನಾನು ಈ ಪ್ರಾಜೆಕ್ಟ್ನ ಒಂದು 3,000 ಕೋಟಿಲಿ ಮಾಡ್ತೀನಿ, ಇನ್ನೊಬ್ಬ ಇಲ್ಲ ರೀ ಆ ಟೆಕ್ನಾಲಜಿ ಇದೆ ರೀ, ಅದನ್ನ ತಂದು ನಾವು ಮಾಡ್ರೆ 1,000 ಕೋಟಿಲಿ ಮಾಡ್ಬೋದು, 6 ತಿಂಗಳಲ್ಲಿ ಮಾಡ್ಬೋದು. ಇದಾದಾಗ ಏನಾಗುತ್ತೆ, ಪಾಸಿಟಿವ್ ಆಗಿರುತ್ತೆ. ಒಪಿನಿಯನ್ ಕ್ರಿಯೇಟ್ ಆದ್ಮೇಲೆ ಅದಕ್ಕೊಂದು ಇದು ಕೊಡಬೇಕು, ಸ್ವರೂಪ ಕೊಡಬೇಕು ಅಂತ. ಇದೇನಾಗಿದೆ ಅಂದ್ರೆ, ನೀವು ಕೆಲಸ ಮಾಡಿಲ್ಲ, ಅವ್ನು ಸರಿ ಮಾಡಿಲ್ಲ, ಇವ್ನು ಸರಿ ಇಲ್ಲ, ಅದು ಯಾವ ಲೆವೆಲ್ ಹೋಗಿದೆ ಅಂದ್ರೆ ನಿಮ್ಗೆ ಗೊತ್ತಿದೆ, ನಾನೇನು ಹೇಳೋದು ಬೇಕಾಗಿಲ್ಲ. ಎಲ್ಲೋ ಒಂದ್ ಕಡೆ ಮುಂದಿನ ಫ್ಯೂಚರ್ ಜನರೇಷನ್ಗೆ ಈಗಿನ ಕಾಲೇಜ್ ಹುಡುಗರು ನೋಡ್ರೆ ಅವ್ರಿಗೆ ಇಂಟ್ರೆಸ್ಟ್ ಹೊರಟಾಗಿದೆ. ಅಯ್ಯೋ ನಮ್ಗೆ ಏನಕ್ಕಪ್ಪ ಬೇಕಾ, ನಮ್ಗೆ ಅದು ಸಂಬಂಧನೇ ಇದ್ರಲ್ಲ, ಅವ್ರನ್ನೂ ಇನ್ವಾಲ್ವ್ ಮಾಡ್ಬೇಕಲ್ಲ. ಫ್ಯೂಚರ್ ಬಿಲಾಂಗ್ಸ್ ಟು ದೆಮ್, ನಾವಲ್ಲ. ಅಲ್ಲ, ಇದೇ ವಿಷಯಕ್ಕಂದ್ರೆ 89ರಲ್ಲೇ 21ರಿಂದ 18 ವರ್ಷಕ್ಕೆ ಡಿಕ್ರೀಸ್ ಆಯಿತು ಮತದಾನ. ಅದಕ್ಕಿಂತ ಮುಂಚೆ ಪೊಲಿಟಿಕಲ್ ಸಿನೋರಿಯೋನೇ ಬೇರೆ ಇತ್ತು. ಅದು ಈ ನಮ್ಮ ಯಂಗ್ ಜನರೇಷನ್ನೇ ಎಲ್ಲೋ ದಾರಿ ತಪ್ಪಿದ್ದಾರೆ, ಹೊಸ ವೋಟರ್ಸ್. ದಾರಿ ತಪ್ಪಿಲ್ಲ, ಅವ್ರಿಗೆ ಆಪ್ಷನ್ ಯಾರು ಕ್ರಿಯೇಟ್ ಮಾಡ್ತಿಲ್ಲ. ಒಂದೇ ಒಂದು ಫಿಯರ್ ಏನಂದ್ರೆ, ನಾವು ಗೆಲ್ಲಲ್ಲ, ನಾನು ಸೋತೋಗ್ತೀನಿ, ನನಗೆ ಅವಮಾನ ಆಗ್ಬಿಡುತ್ತೆ, ಈ ಒಂದು ಭಯ. ಯಾರು ಈ ದಾರಿಯಲ್ಲಿ ಬರಲ್ಲ. ಹಿಂಗೆ ಹೋಗೋಣ, ಗೆದ್ರ ಮೇಲೆ ನೋಡ್ಕೊಂಡು ಏನೋ ಮಾಡೋಣ ಅಂತ. ಬಟ್ ಆ ಗೆಲ್ಲೋ ದಾರಿಲಿ ಹೋಗೋಷ್ಟರಲ್ಲಿ ಕಂಪ್ಲೀಟ್ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ, ಈಗಿರೋ ರಾಜಕೀಯ ವ್ಯವಸ್ಥೆ ಇನ್ನೊಂದಾಗಿರುತ್ತಲ್ಲ ಅಷ್ಟೇ. ಮತ್ತೆ ಅದೇ ತರ ಸಂಘಟನೆಗಳು, ಅದೇ ಇದು, ಅಲ್ಲಿ ಯಾರೋ ಒಬ್ಬ ಲೀಡರ್ ಹುಡ್ಕೊಂತಾನೆ. ಎಲ್ಲ ಕಡೆ 2080 ಆ 20% ಜನ ಬಲಿಷ್ಠರಾಗಿರ್ತಾರೆ, ಅವ್ರು ಜೋರಾಗಿ ಮಾತಾಡ್ತಾರೆ, ಇದು ಮಾಡ್ತಾರೆ, ಅವರು ಸಂಘಟಿಸ್ತಾರೆ, ಎಲ್ಲ ಶಕ್ತಿ ಇರುತ್ತೆ, ಅವ್ರನ್ನ ಪಾಸಿಟಿವ್ ಇರಲ್ಲ ಅಷ್ಟೇ, ಅದೇ ಪ್ರಾಬ್ಲಮ್. ನಿಮ್ಮ ಚಿಂತೆ ಆಲೋಚನೆಗಳು ಹತ್ರಕ್ಕಿರೋಂಥ ಪಟ್ಟ ಬಹಳ ಹತ್ರ ಬೇಡ ಸರ್. ಹತ್ರ ದೂರ ಏನಿಲ್ಲ ಸರ್, ನನ್ನ ಪ್ರಕಾರ ಎಲ್ಲರೂ ಹತ್ರನೂ ಇದೆ, ಎಲ್ಲರೂ ದೂರನೂ ಇದ್ದಾರೆ. ಬಹಳ ಹತ್ರ ಜನಸಾಮಾನ್ಯ ಅಲ್ಲ ಸರ್. ನಾನು ನಿಮ್ಮ ಹತ್ರ ಏನೋ ಒಂದು ಸಾಧಿಸಕ್ ಬಂದಿಲ್ಲ ಸರ್. ನಿಮ್ಮ ವಾಯ್ಸ್ ನಿಮಗೂ ಇದು ಗೊತ್ತಿದೆ, ನಾನೇನು ಓಪನ್ ಮಾಡಿ ಹೇಳೋದು ಬೇಕಾಗಿಲ್ಲ. ಎಲ್ಲವೂ ಗೊತ್ತಿದೆ, ನಿಮಗೂ ಆ ನೋವಿದೆ, ಜನಗಳಲ್ಲೂ ಆ ನೋವಿದೆ. ಇಲ್ಲ ಸರಿ ಹೋಗ್ಬೇಕೇನೋ ಅನ್ನೋದು ಇದೆ. ಈಗ ನಿಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ ಮೇಲೆ ಪಾರ್ಟಿ ಫಂಡ್ ಕೊಡ್ತಿದ್ರು ಅವ್ರಿಗೆ? ಇಲ್ಲ ಸರ್, ನಾನು ಅದೇ ಹೇಳ್ತೀನಿ, ಎಲ್ಲಿ ದುಡ್ಡು ಪಾರ್ಟಿ ಫಂಡ್ ಯಾಕೆ, ಇಟ್ ಈಸ್ ವೆರಿ ಇಂಪಾಸಿಬಲ್ ಅಂತ ಹೇಳ್ತಾರೆ. ಯಾರನ್ನೇ ಕೇಳಿ, ಒಂದು ಪೊಲಿಟಿಕಲ್ ಪಾರ್ಟಿ ಇಷ್ಟು ದೊಡ್ಡ ವಿಷಯನ ನೀವು ದುಡ್ಡಿಲ್ಲದೆ ಮಾಡಕ್ ಸಾಧ್ಯನಾ ಅನ್ನೋದೇ ಮೇಜರ್ ಕ್ವಶನ್ ಇಲ್ಲಿ. ಅಂದ್ರೆ ದುಡ್ಡು ಎಷ್ಟು ಪ್ರಾಮುಖ್ಯತೆ ತಗೊಂಡ್ಬಿಟ್ಟಿದೆ. ನನ್ನ ಪ್ರಕಾರ ಈಗಿರೋ ಟೆಕ್ನಾಲಜಿಲಿ ಈಗ ಒಂದು ವೈರಲ್ ಆಗುತ್ತೆ ಸರ್, ಯಾವುದೋ ಒಂದು ವಿಷಯ ಸತ್ಯ ಇದ್ರೆ ವೈರಲ್ ಆಗುತ್ತೆ. ಯಾರೋ ಒಬ್ಬ ಸ್ಟಾರೇ ಆಗ್ಬಿಡ್ತಾನೆ, ಏನೋ ಒಂದು ವಿಷಯ ಮಾತಾಡ್ಬಿಟ್ಟು ಸತ್ಯ ಮಾತಾಡ್ಬಿಟ್ರೆ ಅಲ್ವಾ ಸರ್. ಎಲ್ಲೋ ಅಮೆರಿಕಾದಲ್ಲಿ ಯಾವುದೋ ನಡೆದ ಘಟನೆ ಇಡೀ ಇಂಡಿಯಾದಲ್ಲಿ ಲಕ್ಷಾಂತರ ಜನ ನೋಡಿ ಇದಾಗಿರ್ತಾರೆ. ಸೊ ನನ್ನ ಪ್ರಕಾರ ಈಗಿರೋ ಟೆಕ್ನಾಲಜಿಲಿ ಇದು ಬೇಕಾಗಿಲ್ಲ ಅಂತ. ಏನು ಸೋಷಿಯಲ್ ಮೀಡಿಯಾ ಇರ್ಬೋದು, ನಿಮ್ಮ ಮೀಡಿಯಾ ಇರ್ಬೋದು, ಪವರ್ಫುಲ್ ಆಗಿದ್ದೀರಾ. ಯಾಕಂದ್ರೆ ನಿಮ್ದೊಂದು ಏನೋ ವಿಷಯ ಇದ್ರೆ ಚೆನ್ನಾಗಿದ್ರೆ ಅದು ಅಷ್ಟು ದೊಡ್ಡದಾಗಿ ಹಬ್ಬಿಡುತ್ತದೆ. ಆ್ಯಕ್ಚುಲಿ ಇವಾಗ TV ಮಾರ್ಕೆಟ್ಗಳಿದ್ದಾವೆ. ನನ್ನ ಪ್ರಕಾರ ಇದು
ಏನೋ ಪ್ರಜೆ ಗೆಲ್ಬೇಕು ಅಂದ್ರೆ ಪ್ರಜೆಗಳಿಂದಲೇ ಗೆಲ್ಬೇಕು, ಮತ್ತೆ ರಾಜ ಗೆಲ್ಬಾರ್ದು, ಮತ್ತೆ ಹಣ ಗೆಲ್ಬಾರ್ದು. ಆ ಇದಕ್ಕೋಸ್ಕರ ಕಷ್ಟ ಆದ್ರೂ ಪರವಾಗಿಲ್ಲ ಇದೇ ದಾರಿಲಿ ಹೋಗ್ಬೇಕು ಅಂತ. ಲೋಕಸಭಾ ಚುನಾವಣೆ ಅಂದ್ರೆ ಸಾಮಾನ್ಯವಾಗಿ ರಾಷ್ಟ್ರೀಯ ಪ್ರಜ್ಞೆ ಮೇಲೆ ನಡೆಯುವ ಚುನಾವಣೆ. ಅದರಲ್ಲಿ ನೀವು ತುಂಬಾ ಅವಸರ ಮಾಡಿದ್ರೆ ಮೊದಲು ನೀವು ಸ್ಥಳೀಯ ಸಂಸ್ಥೆ ಚುನಾವಣೆಯಿಂದ ಇಲ್ಲ ಬರ್ಬೇಕು ಸರ್, ನಮ್ಮ ಉದ್ದೇಶ ಇದ್ದಿದ್ರೆ ವಿಧಾನಸಭೆಗೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಬಟ್ ಆಗ ಅನಿವಾರ್ಯ ಕಾರಣಗಳು ಏನೋ ಪ್ರಾಬ್ಲಮ್ ಆಯಿತು. ಮತ್ತೊಂದು ಪೊಲಿಟಿಕಲ್ ಪಾರ್ಟಿ ಮೇಲೆ ನನಗೆ ಅಟ್ಲೀಸ್ಟ್ ಇದು ಸ್ಪ್ರೆಡ್ ಆಗಬೇಕು. ಆ್ಯಕ್ಚುಲಿ ಏನು ಹೇಳಿ, ಎಲೆಕ್ಷನ್ ಟೈಮಲ್ಲಿ ಜನಕ್ಕೊಂದು ಅವೇರ್ನೆಸ್ ಇರುತ್ತೆ. ಸೊ ನಾನು ಇಷ್ಟೊಂದು ವಿಷಯಗಳು ತಿಳಿಸ್ಬೋದು. ನನಗೂ ಒಂದಿದೆ ಇದು ಏನು ಹೇಳಿ ಫೀಡ್ಬ್ಯಾಕ್, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ್ಯಕ್ಚುಲಿ ಎಂಥ ಅಭ್ಯರ್ಥಿಗಳು ಬರ್ತಾರೆ, ನನಗೆ ಒಂದ್ಸತಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಓಹೋ ಈ ಥರನೂ ಇರ್ತಾರೆ. ನನ್ನ ಪ್ರಕಾರ ಅನಿಸಿದ್ದು, ನೀವು ಹೇಳಿದ್ರಲ್ಲ ಸರ್ ಜನಗಳೇ ತಪ್ಪು ಅಂತ. ನಿಜವಾಗ್ಲೂ ಹೇಳ್ತೀನಿ ಸರ್, ಜನಗಳು ತಪ್ಪೇ ಅಲ್ಲ. ಜನರು ಜನಾರ್ದನ ಅಂತ ಹೇಳಿದ್ದಾರೆ. ಜನರ ಕೆಲಸ ದೇವ್ರ ಕೆಲಸ. ಪಾಪ ಸರ್ ಅವ್ರಿಗೆ ಗೊತ್ತಿರಲ್ಲ, ಅವ್ರನ್ನ ಟ್ಯೂನ್ ಮಾಡೋದೇ ನಾವುಗಳು. ಇಲ್ಲಿ ಇವರು ಸರಿ ಮಾಡ್ತೀನಿ ಅಂತ ಬರ್ತಾರೆ ಲೀಡರ್ಸ್, ಅವ್ರದೇ ಪ್ರಾಬ್ಲಮ್. ಯಾಕಂದ್ರೆ ನಮ್ಮ ಕಣ್ಣು ಜನಗಳನ್ನ ರೀಚ್ ಮಾಡ್ಬಿಡುವ ಸರ್. ಇವರಿಂದ ಇದು ಮಾಡೋದಿದೆಯಲ್ಲ, ಇಲ್ಲಿ ಬರ್ತಾರಲ್ಲ ನಮ್ಮ ಜೊತೆ, ಸರ್ ಹೃದಯ ಭಗತ್ ತೋರಿಸ್ಬಿಡ್ತೀನಿ ಸರ್, ನನ್ನ ಉದ್ದೇಶನೂ ಅದೇ ಅಂದ್ಕೊಂಡು ಬಂದು ಕೊನೆಗೆ ಅವ್ರ ಇಂಟೆನ್ಷನ್ನೇ ಬೇರೆ ಇರುತ್ತೆ. ಇವಾಗ ಸಿಂಪಲ್ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ನಮ್ಗೇನೋ ಪ್ರಾಬ್ಲಮ್ ಆಯ್ತು, ಬ್ಯಾಕ್ಔಟ್ ಆಗ್ತಿದ್ದಂಗೆ ತುಂಬ ಜನ ಬೇರೆ ಥರ ರಿಯಾಕ್ಟ್ ಮಾಡ್ಬಿಟ್ರು. ಸರ್ ಏನು ಇವಾಗ ನಮ್ಮ ಕತೆ ಏನು ಅಂತ ನಾವು ಫಸ್ಟ್ ಹೇಳಿದ್ವಿ. ನೋಡಪ್ಪ, ಇಲ್ಲಿ ನಿಲ್ಬೋದು, ನಿಲ್ದೇ ಇರ್ಬೋದು, ಸೋಲ್ಬೋದು, ಗೆಲ್ಬೋದು, ಇದೆಲ್ಲ ಮುಖ್ಯ. ನೀನು ಹೆಸರಿಟ್ಕೊಂಡು ಬರಬೇಡ ಇಲ್ಲಿ, ನನ್ನ ಹೆಸರು ಬರುತ್ತೆ ಅಂತ ಬರಬೇಡ ಇಲ್ಲಿ. ನಿಜವಾಗ್ಲೂ ನಿಮ್ಗೆ ಇದಿದ್ರೆ ಒಂದು ಜಾಬ್ ಅಂತ ಬಾ, ಇಲ್ಲಿ ನಿನ್ನ ಸಂಬಳ ಇದೆ, ನಿನ್ನ ಫ್ರೀ ಮಾಡು, ಸಮಾಜ ಸೇವೆ ಮಾಡು ಅಂತ ಹೇಳ್ತಾ ಇಲ್ಲ. ಇಟ್ಸ್ ಎ ಜಾಬ್ ಅಪ್ಲೈ ಮಾಡು. ಜಾಬ್ ಸಿಗಲಿಲ್ಲ ಅಂದರೆ ನಿಮ್ಗೆ ಇನ್ನೊಂದು ಜಾಬ್ ಹೋಗ್ತೀಯ ನಿಮ್ಗೆ. ಅಷ್ಟೇ ಸಿಂಪಲ್ ಆಗಿ ನೋಡ್ಬೇಕಲ್ವಾ ಇದನ್ನ. ಈ 28 ಕ್ಷೇತ್ರದೊಳಗೆ ಒಂದು 3 ಕ್ಷೇತ್ರ ಗೆದ್ಬಿಡ್ತೀರ. ಮಾಗಟದೊಂದನ್ನು NDA ಒಳಗೆ ಸಮಾನ ಪೈಪೋಟಿ ಬರ್ತದೆ. ಹೌದೌದು. ಉಪೇಂದ್ರ ಅವರು ಕಿಂಗ್ ಮೇಕರ್ ಆಗ್ತಾರೆ ಅವಾಗ. ಅವ್ರು ನಿಮ್ಮ ಆಯ್ಕೆ ನೋಡಿ ಸರ್, ಇದೇ ಬಹಳ ಮುಖ್ಯವಾದ್ದು. ಆಕ್ಚುಲಿ ಹೇಳ್ತೀನಿ ಕೇಳಿ, ಎಲ್ಲರೂ ಅನ್ಕೊಂಡೆ ಒಂದು ಈ ಪಕ್ಷಕ್ಕೆ ಮೆಜಾರಿಟಿ ಬಂದ್ರೆ ಏನೋ ಅದ್ಭುತವಾದ ಚೇಂಜಸ್ ತರ್ಬೋದು. ಈಗ ನೀವು ಹೇಳ್ದಂಗೆ 3 ಬಂತು ಅನ್ಕೊಳ್ಳಿ. ಇಲ್ಲೇ ನಾವು ಮತ್ತೆ ಅದನ್ನ ಕಂಡೀಷನ್ ಆಗ್ತೀವಿ. ಯಾವುದೇ ಕಾರಣಕ್ಕೂ ನಾವು ಅಧಿಕಾರಕ್ಕೋಸ್ಕರ ಯಾರ ಜೊತೆ ಸೇರಲ್ಲ. ಇದು ನಮ್ಮ ಫಸ್ಟ್ ಪಾಯಿಂಟ್. ಯಾಕೆ ಅಂದ್ರೆ ನೀವು ಅಧಿಕಾರಕ್ಕೋಸ್ಕರ ಇನ್ನೊಂದು ಕಡೆ ಸೇರ್ತಿದ್ದಂಗೆ ಅವಾಗ ಪ್ರಜಾಕೀಯ ರಾಜಕೀಯಕ್ಕೂ ಸಂಬಂಧನೇ ಇರಲ್ಲ, ಅರ್ಥನೇ ಇರಲ್ಲ. ಅದೇ ನೋಡಿ ನಿಮ್ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ನಿಮ್ಗೆ ಫುಲ್ ಬರ್ದೇ ಇದ್ರೂ ಪರವಾಗಿಲ್ಲ, 3 ಸೀಟ್ ಬಂತು ಅನ್ಕೊಳ್ಳಿ. ನೀವು ಆ 3 ಸೀಟಿಂದ ಇಡೀ ಕರ್ನಾಟಕಕ್ಕೆ ಎಷ್ಟೋ ಕೆಲಸ ಮಾಡಿಸ್ಬೋದು. ನಾವು ಎಕ್ಸ್ಟರ್ನಲ್ ಸಪೋರ್ಟ್ ಕೊಡ್ತೀವಪ್ಪ, ನೀವು ಸರ್ಕಾರ ಮಾಡಿ ಪರವಾಗಿಲ್ಲ, ನಮ್ಗೆ ಅಧಿಕಾರ ಬೇಡ, ನೀವು ಮಾಡಿ, ನಮ್ಗೆ ಈ ಪಾಯಿಂಟ್ಸ್ ಮಾಡಿ. ಅದನ್ನು ಜನಕ್ಕೆ ಓಪನ್ ಆಗಿ ಕೇಳ್ತಿರೋದು. ಈಗ 3 ಜನ ನೀವು ಗೆಲ್ತೀರಿ, 3 ಜನ ನೀವು ಬಂದ್ರೆ ಸರ್ಕಾರ ರಚನೆ ಆಗುತ್ತೆ. ಹೌದು ಸರ್, ಅದೇ ಹೇಳಿ. ಆ ಸಂದರ್ಭದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು? ಅದು ಕರ್ನಾಟಕಕ್ಕೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದಂಗೆ ಇರುತ್ತದು. ಪ್ರಶ್ನೆ ಅಲ್ಲಲ್ಲ, ಏನಂದ್ರೆ ಬಲಗಡೆಗೆ ಸಪೋರ್ಟ್ ಮಾಡ್ತಾರೆ, ಎಡಗಡೆಗೆ ಸಪೋರ್ಟ್ ಸರ್ ಮಾಡ್ತಾರೆ. ಯಾರಿಗಿಲ್ಲ, ಯಾರ ಗೌರ್ಮೆಂಟ್ ಫಾರಂ ಮಾಡ್ಲಿ, ಈ ಕಂಡೀಷನ್ ಒಬ್ಬರವ್ರಿಗೆ ಸಪೋರ್ಟ್ ಆಯ್ಕೆ ಒಂದೇ. ಒಂದೇ ಮಾಡ್ಲಿ, ಯಾರು ಮಾಡ್ಲಿ, ಯಾರು ಮಾಡ್ಲಿ. ನೋಡಿ ಈ ಕಂಡೀಷನ್ ನಮ್ದು ಇದೆ ಇವಾಗ. ಫಾರ್ ಎಕ್ಸಾಂಪಲ್ ಎಜುಕೇಶನ್ ಸಿಸ್ಟಮ್ ಕರ್ನಾಟಕದಲ್ಲಿ ಬದಲಾಗಬೇಕು. ಒಂದು ನಾವು ಕಂಡೀಷನ್ ಇಡ್ತೀವಿ ಅನ್ಕೊಳ್ಳಿ. ಹೆಲ್ತ್ ಸಿಸ್ಟಮ್ ನೀವು ಅಪ್ಗ್ರೇಡ್ ಮಾಡಬೇಕು. ಏನೋ ಒಂದು ಹೇಳ್ತೀವಿ ಸರ್, ಎರಡೇ, ನೀವು ಎಲ್ಲನೂ ಮಾಡಿ ಅಂದ್ರೆ ಆಗಲ್ಲ. ಓಕೆ, 2 ಮಾಡಿ, ನಾವು ಫುಲ್ ಸಪೋರ್ಟ್ ಕೊಡ್ತೀವಿ. ಯಾರು ಮಾಡ್ತೀರಾ, ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಅದು ಏನಾಗುತ್ತೆ ಅಂದ್ರೆ ಅದ್ಭುತವಾದ ಕೆಲಸಗಳು ಮಾಡೋ ಥರ ಆಗುತ್ತೆ. ಇದಕ್ಕೆ ಒಂದು ಉಪೇಂದ್ರ ಅವ್ರದ್ದು ಒಂದು ಪಿಕ್ಚರ್ ಐತೆ, ದೇವರಾಗ ಬಿಡ್ತಾರೆ ಒಂದು ದಿಕ್ಕಿದಂಗೆ. ಹಂಗೆ ಎಲ್ಲಾ ಪಾರ್ಟಿಗಳು ಒಂದು ಕಾರ್ಯ ಬಿಡ್ತಾರೆ. ಈಗ ಯಾರೇ ಆಗ್ಲಿ ಅಧಿಕಾರಕ್ಕೆ ಬಂತು ಅಂದ್ರೆ ಎಲ್ಲವನ್ನೂ ಹೇಳ್ತಾರೆ. ನಾನು ಏನ್ ಬೇಕಾದ್ರೆ ದೇವ್ರ ನಾಳೆ ಬೆಳಗ್ಗೆ ಒಂದು ನಿಮ್ಮನೆ ಮುಂದೆ ಬಿಡ್ತೀನಿ ಅಂತ ಹೇಳ್ತಾರೆ. ನೀವು ಅದನ್ನ ನಂಬ್ತೀರಿ, ಕೊಡ್ತೀರಿ. ನಾಳೆ ಬೆಳಗ್ಗೆ ದೇವ್ರ ಸರ್ ಅವಾಗ ಚಾನ್ಸ್ ಇದೆ ಸರ್, ನೀವು ಕಿತ್ತಾಕ್ಬಿಡ್ಬೋದು, ಪಾರ್ಟಿನೇ ಬೀಳಿಸ್ಬಿಡ್ಬೋದು. ಎಷ್ಟು ಗ್ರೇಟೆಸ್ಟ್ ವಿಷಯ ಅಂದ್ರದು, ನೀವು ಎಕ್ಸ್ಟರ್ನಲ್ ಸಪೋರ್ಟ್ ಕೊಡೋದ್ರಿಂದ ನಾಳೆ ಮಾಡಿಲ್ಲ ಅಂದ್ರೆ ಟೋಟಲ್ ಬ್ಯಾಕಪ್ ತಗೊಂಡ್ಬಿಡ್ಬೋದು. ಬಟ್ ಇದೇ ಒಂದು ಏನಾಗ್ತಿದೆ, ಅದು ಪರ್ಸನಲ್ ಇದಾಗ್ಬಿಡ್ತಿದೆ. ನಾವು ಸಪೋರ್ಟ್ ಮಾಡ್ತೀವಿ, ನಮ್ಗೆ ಈ ಥರ ಈ ಸೀಟ್ ಕೊಟ್ರೆ, ನಮ್ಗೆ ಈ ಮಿನಿಸ್ಟ್ರಿ ಕೊಟ್ರೆ, ನಮ್ಗೆ ಇದು ಕೊಟ್ರೆ ಅಂತ. ಅದೆಲ್ಲ ಆಗ್ಬೇಕಾಗಿರೋದು ಕರ್ನಾಟಕ ಜನಕ್ಕೋಸ್ಕರ ಆಗ್ಬೇಕು ಇವಾಗ. ಅದಕ್ಕೆ ಒಂದು ಸ್ಟ್ರಾಂಗ್ ರೀಜನಲ್ ಪಾರ್ಟಿ ಬೇಕು, ಕಾಂಪ್ರಮೈಸ್ ಆಗದೆ ಇರೋವಂಥದ್ದು. ಇಲ್ಲಿ ಇನ್ನೊಂದೇನು ಗೊತ್ತಾ ಸರ್, ಒತ್ತಡ ಇಲ್ಲ ನಮಗೆ. ಇವಾಗ ದುಡ್ಡು ಹಾಕಿ ಒಂದು ಪಾರ್ಟಿ ಮಾಡಿ ಏನೋ ಮಾಡಿದ್ವಿ ಅನ್ಕೊಳ್ಳಿ, ನಿಜವಾಗ್ಲೂ ಒತ್ತಡ ಇರುತ್ತೆ. ಅವಾಗ ಏನಾಗುತ್ತೆ, ದುಡ್ಡು ಹಾಕ್ದವ್ರು ಒತ್ತಡ ಮಾಡ್ತಾರೆ. ಯಾರೋ ದುಡ್ಡು ಹಾಕಿ ಗೆದ್ದಿರ್ತಾನೆ, ಅವ್ನು ಏನ್ ಸರ್ ನಮಗೆ ರೈಲ್ವೆ ಸಿಗ್ತಾ ಇದೆ ಸರ್ ಮಿನಿಸ್ಟ್ರಿ, ನೀವೇನ್ ಸರ್ ಬೇಡ ಅಂತೀರಾ? ಇಲ್ಲೂ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತಾನೆ. ನೀವು ಹೇಳಕ್ಕಾಗಲ್ಲ. ನಾನು ಈ ಮೂಲಕ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಮ್ದು ಮೆಜಾರಿಟಿ ಬರೋವರೆಗೂ ಅಧಿಕಾರಕ್ಕೆ ಹೋಗಲ್ಲ. ಮೆಜಾರಿಟಿ ಸಿಗೋವರೆಗೂ ಅಧಿಕಾರಕ್ಕೆ ಹೋಗಲ್ಲ. ನಾವು ಏನೇ ಇದ್ರೂ ಹೊರಗಡೆ ಸಪೋರ್ಟ್ ಮಾಡ್ತೀವಿ. ಇವಾಗ ನಮ್ಗೆ 50 ಸೀಟ್ ಸಿಗ್ತಾ, 70 ಸೀಟ್ ಸಿಗ್ತಾ, ಇನ್ನೊಬ್ರಿಗೆ ಫುಲ್ ಸಪೋರ್ಟ್ ಮಾಡ್ತೀವಿ. ಅದು ನನ್ನ ಜೊತೆ ಬರುವಂತ ಅಭ್ಯರ್ಥಿಗಳು ಜ್ಞಾಪಕ ಇಟ್ಕೊಳ್ಳಿ. ಯಾರು ಕೂಡ ದಯವಿಟ್ಟು ಒಂದು ಚಕಾರ ಎತ್ಬಾರ್ದು, ನಮ್ದು 70 ಸೀಟ್ ಬಂದಿದೆ, ನಮ್ದು 100 ಸೀಟ್ ಬಂದಿದೆ, ನಮ್ದು 20 ಸೀಟ್ ಕಡಿಮೆ ಆಗಿದೆ, ನಾವು ಅಧಿಕಾರ ನಡೆಸಬೇಕು ಅಂತ ಇಲ್ಲ. ಈ 100 ಸೀಟ್ ಎಷ್ಟು ಪವರ್ಫುಲ್ ಅಂದ್ರೆ, ನೀವು ಗೌರ್ಮೆಂಟ್ ಫಾರ್ಮ್ ಮಾಡೋಷ್ಟು ಪವರ್ಫುಲ್ ಇದೆ ನನ್ನ ಪ್ರಕಾರ. ಯಾಕಂದ್ರೆ ಎಕ್ಸ್ಟರ್ನಲ್ ಸಪೋರ್ಟ್ ಕೊಟ್ಟರೆ ನೀವೆಲ್ಲ ಕೆಲಸ ಮಾಡಿಸ್ಬೋದು. ಇಟ್ ಇಸ್ ಲೈಕ್ ಅಪೋಸಿಷನ್ ಕೂತಂಗೆ ಎಲ್ಲ ಕೆಲಸ ಮಾಡಿಸ್ಬೋದು. ಇಲ್ಲ ಸರ್, ಆಕ್ಚುಲಿ ಏನಂದ್ರೆ ನಾನು ವಿಧಾನಸಭೆ ನನ್ನ ಮೈಂಡಲ್ಲಿ ಇದ್ದಿದ್ದು,
ಈ ಲೋಕಸಭೆಗೆ ತುಂಬಾ ಜನ ಬರ್ತಾ ಇದ್ದಾರೆ, ನೋಡೋಣ ಅದ್ರಲ್ಲಿ ಅತ್ಯುತ್ತಮವಾರನ್ನು ತಗೊಂಡ್ವಿ. ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ಯಾರು ಬರಲೇ ಇಲ್ಲ ಅನ್ನೋ ಟೈಮಲ್ಲಿ ನಾನು ಯೋಚನೆ ಮಾಡ್ತೀನಿ. ಯಾಕಂದ್ರೆ ನನಗೆ ಈ ಕೆಲಸಗಳು ತುಂಬಾ ಇದೆ. ಯಾಕಂದ್ರೆ 28 ಕ್ಷೇತ್ರದಲ್ಲೂ ನಾವು ಓಡಾಡಬೇಕು, 28 ಕ್ಷೇತ್ರದಲ್ಲೂ ಅಭ್ಯರ್ಥಿಗಳು ನಾನು ಇದು ಮಾಡಬೇಕು, ಇದ್ರದ್ದೆಲ್ಲ ಕೆಲಸ ಇದೆ. ಉಪೇಂದ್ರ ನಿಲ್ಲೋದ್ರಿಂದ ಬೇರೆಯವ್ರ ಮೇಲೆ ಸ್ವಲ್ಪ ಒಂದು ಇದು ಆಗ್ತದೆ, ಇನ್ಫ್ಲೂಯೆನ್ಸ್ ಆಗ್ತದೆ. ಸರ್ ಅದೇ ಇವಾಗ ನೋಡಿ, ಅವಾಗ ಏನಾಗುತ್ತೆ ಗೊತ್ತಾ ಸರ್, ನಾನು ಹೇಳ್ತಾ ಇರೋದು ನೋಡಿ, ಯಾವ್ದೋ ಮುಖ ನೋಡಿ ಅದು ಬೇರೆ ಕಡೆ ನಡೀತಾ ಇರೋದು, ಮತ್ತೆ ರಾಜಕೀಯ, ಮತ್ತೆ ಒಬ್ಬ ರಾಜ ನೋಡಬೇಡಿ ನೀವು. ನಾನು ಕೊಡ್ತಿರೋದು ವರ್ಕರ್ಸ್ ನಿಮ್ಗೆ. ಅಲ್ಲ, ರಾಜನ ಯುದ್ಧಕ್ಕೆ ನಿಂತಿದ್ದಾನೆ ಅಂದ್ರೆ ಇನ್ನು ಬೇರೆಯವರೆಲ್ಲ ಸಪೋರ್ಟ್ ಮಾಡ್ತಾರೆ. ರಾಜ ಸುಮ್ನೆ ನೀವು ಯುದ್ಧ ಆಡ್ರಿ. ಇಲ್ಲ ನಾನೇ ಕೂತಿದ್ದೀನಲ್ಲ, ನಾನೇ ಬಂದಿದ್ದೀನಿ. ನನ್ನ ಮುಂದೆ ಕಳ್ಕೋಬಾರ್ದು ಅಂತ ಹೇಳಿದ್ರಿ ನೀವು. ಹೌದೌದು ಹೋಗ್ಸಿರೋದ್ರಿಂದ ನೀವು ಯಾಕೆ ನಿಲ್ಬಾರ್ದು ಅಂತ ನಾವು ಹೇಳ್ತಾರೆ. ಅಲ್ಲ, ಏನಾಗುತ್ತೆ ಗೊತ್ತಾ, ನಾಳೆ ಉಪೇಂದ್ರಂಗೆ ಒಂದ್ ಲೆವೆಲ್ಗೆ ಓಟ್ ಬರ್ಬೋದು. ನೆಕ್ಸ್ಟ್ ನಾನು ಹುಡುಕ್ತೀನಿ ಪ್ರಿಯಾಂಕ ಸ್ವಲ್ಪ ಬರ್ಬೋದಲ್ಲ, ಪ್ರಿಯಾಂಕ ಸ್ವಲ್ಪ ಹಾಕೊಂಡ್ ಮಾಡೋಣ ಅಂತ. ನೆಕ್ಸ್ಟ್ ಆಮೇಲೆ ಯೋಚನೆ ಮಾಡಿ ಇನ್ಯಾರು ಸ್ವಲ್ಪ ಹೆಸರಿದ್ರೆ ಅವಾಗ ನಾವು ಮಾಡ್ತಿರೋದು ಏನಿದೆ, ನಾನು ಹೇಳ್ತಿರೋದು ವರ್ಕರ್ಸ್ ಕೊಡ್ತೀನಿ ನಿಮ್ಗೆ. ಇದಾಗ್ಲಿ ಟೈಮ್ ತಗೊಳ್ಳಿ, ಪರವಾಗಿಲ್ಲ. ಇವಾಗ ನಾನು ನಿಮ್ಮನ್ನ ಎಸ್ತೀನಿ, ನೀವು ಯಾರು ಗೊತ್ತಿರಲ್ಲ, ಕೊಟ್ಟು ನಾನು ನಿಮ್ ವಿಚಾರ ತೋರಿಸ್ತೀನಿ. ನಾನು ಇದಕ್ಕೆ ಕಂಡೀಷನ್ ಒಪ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ. ಇಲ್ಲೊಂದು ಬದಲಾವಣೆ ಬರುತ್ತೆ ಅನ್ನೋ ಹೋಪ್ಸ್ ಇಂದ ಹೋಗ್ತಾ ಇದೀವಿ. ನಾಳೆ ಇವ್ರು ಬದಲಾಗ್ಬೋದು ಅಂತ ನೀವು ಕೇಳ್ಬೋದು, ಅದಕ್ಕೋಸ್ಕರ ರಿಜೆಕ್ಷನ್ ಕರೆಕ್ಷನ್ ಎಲ್ಲ ಇಟ್ಟಿದ್ದೀವಿ. ಅದು ಆಗದೆ ಇರ್ಬೋದು ಅಂತ ಕೇಳ್ಬೋದು, ಮತ್ತೆ ಇನ್ನೊಂದೇನೋ ರೂಟ್ ಹಿಡಿತೀವಿ. ಬಟ್ ಇದು ನಿರಂತರವಾಗಿ ರೂಟಲ್ಲಿ ಹೋಗ್ತಾ ಇರ್ಬೇಕು. ಇದು ನಮ್ಮನ್ನ ನಾವು ಕರೆಕ್ಷನ್ ಮಾಡೋ ತರ ಇದು. ಈಗ ಉಪೇಂದ್ರ ಅವ್ರ ಪಾರ್ಟಿಯಿಂದ 3 ಜನ ಗೆದ್ದಿರ್ತಾರೆ, ಅವ್ರ ಪಕ್ಷಾಂತರ ಮಾಡಿ ಉಪೇಂದ್ರ ಬಿಟ್ಟು ಅವರೇ ಪಕ್ಷಾಂತರ ಆಗ್ಬಿಟ್ರೆ ಅವರೇ ಪಕ್ಷ. ಅದು ಇದೆ ಸರ್, ರಿಸ್ಕ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಅದಕ್ಕೂ ನಾವು ಹುಷಾರಾಗಿರ್ಬೇಕು. ನೀವು ಅನುಭವಿಸಿದ್ದೀರ ಪಾರ್ಟಿನೇ ಬಿಟ್ಟು ಬಂದಿದ್ದೀರ. ಈ ತರ ಆದ್ರೆ ಏನು ಮಾಡ್ತೀವಿ? ಇಲ್ಲ ಸರ್, ಅದೇ ನೋಡಿ, ಮತ್ತೆ ಹೇಳದ್ನಲ್ಲ, ಈಗ ತುಂಬಾ ಯೋಚನೆ ಮಾಡ್ಕೊಂಡು ಹೋದ್ರೆ ಕೊನೆಗೆ ನಾನೇ ಓಟ್ ಹಾಕಿಲ್ಲ ಅಂದ್ರೆ ಏನಪ್ಪ ಮಾಡ್ತೀಯ ಅನ್ಬೋದು. ಸ್ವಾಮೀಜಿಗಳು ಅವರು ಈಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರು ಸಪೋರ್ಟ್ ತಗೋತಿದ್ದೀರಾ? ಸಪೋರ್ಟ್ ಯಾರು ಕೇಳಿದ್ದೀರಾ? ಜನಗಳ ಸಪೋರ್ಟ್ ಅಷ್ಟೇ. ಅಲ್ಲ ಫಿಲ್ಮ್ ಇಂಡಸ್ಟ್ರಿಯಿಂದ ಯಾರು ಸಪೋರ್ಟ್ ಇಲ್ಲ ಸರ್, ಅವರು ಜನನೇ ನನ್ನ ಪ್ರಕಾರ. ಅಲ್ಲ ಅದನ್ನ ತೆಗಿಬೇಕು ಅಂದ್ರೆ ಒದ್ದಾಡ್ತಿರೋ ಸರ್ ಇಟ್ ಈಸ್ ನಾಟ್ ಎ ಬ್ರ್ಯಾಂಡ್. ಒಬ್ಬ ಸೆಲೆಬ್ರಿಟಿ ಆಗಿರ್ತಾರಲ್ಲ. ಹೌದು ಸರ್, ನಾನು ಸೆಲೆಬ್ರಿಟಿ ಬಂದು ಹೇಳೋದ್ ಕೂಡಲೇ ಓಟ್ ಹಾಕುವಂತ ಪರಿಸ್ಥಿತಿ ಹೋಗ್ಬೇಕು ಅಂತ ಹೇಳ್ತಿರೋದು. ಅಲ್ಲ, ಸೆಲೆಬ್ರಿಟಿ ಹೇಳೋದಲ್ಲ ಇಲ್ಲಿ ಇಂಪಾರ್ಟೆಂಟ್. ನೋಡಿ, ಇವರೊಬ್ಬರು ಅಭ್ಯರ್ಥಿ ಬಂದಿದ್ದೀರಾ, ನೀವೊಬ್ರು ಅಭ್ಯರ್ಥಿ ಬಂದಿದ್ದೀರಾ, ನೀವೇನ್ ಹೇಳ್ತೀರ ಅನ್ನೋದು ಜನ ಕೇಳಬೇಕು. ನಿಮ್ ಪರವಾಗಿ ಒಬ್ಬ ಸೆಲೆಬ್ರಿಟಿ ಬಂದು ಹೇಳೋದಲ್ಲ ಅಲ್ಲಿ. ಬಟ್ ವೋಟರ್ ಕಾಮನ್ ವೋಟರ್ಸ್ ಮೈಂಡ್ ಸೆಟ್ಗೆ ಬಹಳ ಕ್ಲಿಷ್ಟಕರವಾಗಿದೆ ಸರ್ ಅದು. ಯಾಕಂದ್ರೆ ಪ್ರಜಾಪ್ರಭುತ್ವ ಅನ್ನೋದಕ್ಕೋಸ್ಕರ ಹೇಳ್ತಿರೋದು. ಪ್ರಜೆ ರಾಜ ಹೆಂಗಾಗ್ಬಿಡ್ತಾನೆ, ನಮ್ಗೆ ಮೈಂಡ್ ಸೆಟ್ ಇದೆ. ಕಾಮನ್ ಪ್ರಜೆಗಳೆಲ್ಲ ಕೆಳಗಿರ್ಬೇಕು. ನಾವೊಂದು ಕಥೆ ಹೇಳ್ಕೊಂಡ್ ಬಂದಿದೀವಿ. ಒಬ್ಬ ರಾಜ ಇದ್ದ, ಪ್ರಜೆಗಳೆಲ್ಲ ಕಷ್ಟದಲ್ಲಿದ್ರು, ರಾಜ ಬಂದು ಎಲ್ಲ ಮಾಡ್ದ. ಬಟ್ ಯಾಕೆ ಆ ಸಿಸ್ಟಮ್ ಹೊಟ್ಟೋಯ್ತು? ಯಾಕೆ ಪ್ರಜಾಪ್ರಭುತ್ವ ಬಂತು? ಆ ಚೇಂಜಸ್ ತಗೊಂತಾನೆ ಇರ್ತೀವಿ. ಪ್ರಕೃತಿ ಚೇಂಜ್ ಆಗತ್ತೆ. ಮುಂದೆ ಒಂದ್ ಕಾಲ ಬರುತ್ತೆ, ರಾಜಕೀಯ ಅಂತ ಒಂದಿತ್ತು. ಅವಾಗೆಲ್ಲ ದೊಡ್ಡಲ್ಲ ರಾಜಕೀಯದಲ್ಲಿ ಬಂದು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋರಂತೆ. ಒಂದು ಕಾರ್ಪೊರೇಟ್ ಸಿಸ್ಟಮ್ ತರ ಮುಂದೆ ಬರ್ಬೋದು. ನಮಗೆ ವಯಸ್ಸಾಗ ಒಂದು 70-80 ವರ್ಷ ಆದಾಗ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳೆಲ್ಲ ನೋಡು ಏನೋ ಇಷ್ಟೊಂದು ಚೇಂಜ್ ಆಗಿದೆ ಅನ್ಬೋದಲ್ವಾ? ನೀವು ಅಭ್ಯರ್ಥಿಗಳಿಗೆ ಕ್ಯಾನ್ವಸ್ ಮಾಡಲ್ಲ ಸರ್, ನಾನು ಮಾಡೇ ಮಾಡಿ ಹೇಳಿ ಅವ್ರು ಏನ್ ವಿಚಾರ ಇದೆಯೋ ಅದನ್ನ ನಾನು ಮುಗಿಸೋದಕ್ಕೆ ನಾನು ಕೂತ್ಕೊಂಡು ಮಾತಾಡ್ತಿರೋದಕ್ಕೆ. ನೆಕ್ಸ್ಟ್ ನಾನು ಸೆಲೆಕ್ಷನ್ ಆದ್ರ ಮೇಲೆ ನಾನು ಆ ವ್ಯಕ್ತಿಗಳು ಏನೇನ್ ತಂದಿದ್ದಾರೆ, ಯಾವ ರೀತಿ ಅದನ್ನೆಲ್ಲ ಮುಟ್ಟಿಸ್ತೀನಿ ನಾನು. ಅದು ನನ್ನ ಕೆಲಸ. ಈಗ ಕ್ಯಾಂಡಿಡೇಟ್ಸ್ ಲೋಕಲ್ ಆಗ್ತಾರ, ಇಂಪೋರ್ಟೆಡ್ ಆಗ್ತಾರ? ಕನ್ನಡದೊಳಗಿನ ಉತ್ತಮ ಪ್ರಜಾಕೀಯ ಪಕ್ಷ ಸರಿ. ನೀವು ಶಾರ್ಟ್ ಆಗಿರೋದ್ರೆ ಉಪ್ಪು ಅಂತ ಬಂತು, ಅದು ನಿಮ್ದು ಅಂತ ಒಂದು ಅರ್ಥ ಬರುತ್ತೆ. ಐ ಸುಟ್ಟಾಕ್ಬಿಟ್ಟಿದ್ದೀನಿ ಅದಕ್ಕೆ. ಐ ಅನ್ನೋದು ಇರಬಾರ್ದು ಅಂತ ಐನ ಸುಟ್ಟಾಕಿ ಉಪ್ಪಂತ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬರ್ತಾ ಉಪೇಂದ್ರ ಸೈಡ್ ಸರಿದು ಆ ಅದ್ಭುತವಾದಂತ ಲೀಡರ್ಸ್ ಬರ್ತಾರೆ, ಅಂದ್ರೆ ವರ್ಕರ್ಸ್ ಬರ್ತಾರೆ. ಏನಂದ್ರೆ ಏಕವ್ಯಕ್ತಿ ಪ್ರದರ್ಶನ ಆಗ್ಬಾರ್ದು. ಇಲ್ಲ ಸರ್, ನಾನು ಹೇಳ್ತಾನೆ ಇದ್ದೀನಲ್ಲ ಸರ್, ನನಗೆ ಈ ಏಕ ವ್ಯಕ್ತಿ ಪ್ರದರ್ಶನ ನಾನೊಬ್ಬ ಏನ್ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಕೇಳ್ತಿರೋದು, ಒಳ್ಳೆ ವ್ಯಕ್ತಿಗಳು ಬನ್ನಿ ಅಂತಿರೋದು. ನಾನೊಬ್ಬ ಏನ್ ಮಾಡಕ್ ಸಾಧ್ಯ ಸರ್ ಇಲ್ಲಿ? ನಾನೊಬ್ಬ ಇದು ಹೇಳ್ಬೋದು ಅಷ್ಟೇ. ನಾನು ನಿಮ್ಗಳ ಸಪೋರ್ಟೇ ಬೇಕು. ಆಕ್ಚುಲಿ ರಾಜಕೀಯದಲ್ಲಿ ಹೇಳ್ಬೋದು ನಾನು ಬಂದು ಬದಲಾಯಿಸ್ತೀನಿ ಅಂತ. ಒಳ್ಳೆ ವ್ಯಕ್ತಿ ಹೆಂಗೆ ಆರಿಸ್ತೀರಿ ನೀವು? ಯಾರನ್ನು ಒಳ್ಳೆ ವ್ಯಕ್ತಿ ಅಂತೀಯ? ಅವ್ನಿಗೆ ಏನು ಗುಣಗಳು ಇರಬೇಕು ಸರ್? ಇಲ್ಲ, ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಇಲ್ಲಿ ಒಳ್ಳೆಯವರು ಕೆಟ್ಟವರು ಪ್ರಶ್ನೆನೇ ಬರಲ್ಲ. ನೀನು ಸ್ಟಿಕಾನ್ ಆಗ ಒಂದು ಕಂಪನಿ ಸೇರ್ಕೊಂತೀರಾ ಸರ್, ಅಲ್ಲಿ ಒಳ್ಳೆಯವರು ಕೆಟ್ಟವ್ರು ಕೇಳ್ತಾರೆ ಸರ್ ನಿಮ್ಮನ್ನ. ಹೇಳಿ ಒಂದ್ ನಿಮಿಷ, ಅಲ್ಲಿ ಏನ್ ಕೆಲಸ ಮಾಡ್ತೀಯ ಹೇಳಪ್ಪ ಅಂತಾರೆ. ನೀನ್ ಹೆಂಗ್ ಕೆಲಸ ಮಾಡ್ತೀಯ ಹೇಳು? ಕರೆಕ್ಟ್ 9 to 6 ಬರ್ತೀಯಾ, ರಿಪೋರ್ಟ್ ಕೊಡ್ತೀಯಾ, ಟಾರ್ಗೆಟ್ ಇರುತ್ತೆ, ಟೈಮಿಂಗ್ ಇರುತ್ತೆ, ಆಕ್ಚುಲಿ ಟಿಕೆಟಿಂಗ್ ಇರುತ್ತೆ, ರಿಜೆಕ್ಷನ್ ಇರುತ್ತೆ, ಪ್ರಮೋಷನ್ ಇರುತ್ತೆ. ಮುಗಿದೋಯ್ತು. ಅವ್ನು ಒಳ್ಳೆಯವ್ರು ಕೆಟ್ಟವ್ ನಮ್ಗೇನಕ್ಕೆ ಬೇಕು? ಒಂದು ಸಿಸ್ಟಮ್ ಕರೆಕ್ಟ್ ಮಾಡಿದ್ರೆ ಹೆಂಗ್ ಹುಡುಕ್ತೀರಾ ನೀವು ಒಳ್ಳೆಯವ್ರು ಕೆಟ್ಟವನ್ನ? ಅವನು ಸರಿ ಇಲ್ದಲೇ ಸಮಾಜ ಸರಿ ಮಾಡ್ತೀನಿ ಅಂತ ಹೋಗೋದು ಕರೆಕ್ಟ್ ಅಲ್ಲ ಸರ್, ನಾನು ಸರಿ ಇಲ್ಲಪ್ಪ. ಬಂದು ನಾವು ಒಳ್ಳೆ ಸಿಸ್ಟಮ್ ಕೊಟ್ಟು ಯಾವ್ದು ಸರ್? ನಾವು ಒಂದು 15 ಜನ ಕೊಡೋದಕ್ಕೆಲ್ಲ ನಿಮ್ಮ ಮುಂದೆ ಬಹಳ ಪ್ರೆಸೆಂಟ್ ಆಗಿ ನಾನು ಪ್ರೆಸೆಂಟ್ ಮಾಡ್ತೀನಿ. ಹೆಂಗೆ ಅದು?
ಅಲ್ಲ ಸಮಾಜಕ್ಕೆ ಏನಾಗುತ್ತೆ ಸರ್, ಏನಕ್ಕೆ ಒಂದು ಕ್ರಿಮಿನಲ್ ಇದಿರುತ್ತೆ, ಬ್ಯಾಕ್ ಗ್ರೌಂಡ್ ನೋಡ್ತೀವಿ, ಚೆಕ್ ಮಾಡ್ತೀವಿ, ಎಲ್ಲ ಮಾಡ್ತೀವಲ್ವಾ ಸರ್, ಅದೆಲ್ಲ ಇರುತ್ತೆ ಸರ್, ಅದೆಲ್ಲ ಪ್ರೋಸೆಸ್ ಇರುತ್ತೆ. ಅದ್ರ ಮೇಲೂ ಅವ್ನು ಕೆಟ್ಟವನಾಗ್ಬೋದು ಅನ್ನೋದು ಇದೆಯಲ್ಲ, ಆ ಕ್ವಶನ್ಗೆ ನನಗನ್ಸಿರೋದು ಇವು ಪುಟ್ಟಿಂಗ್ ಮೇಲೆ ಸಿಸ್ಟಮ್ಯಾಟಿಕ್ ಒಂದು ಇದು ಸ್ಟ್ರಕ್ಚರ್. ಈಗ ಯಾವ್ದಾರ ಒಂದು ಕಂಪ್ನಿಗೂ ಕೆಲಸಕ್ಕೆ ಸೇರ್ಕೊಳ್ಳೋನ್ನ ನೋಡ್ತಾರೆ, ಕ್ರಿಮಿನಲ್ ರೆಕಾರ್ಡ್ಸ್ ಅವ್ನು ಏನು ಎತ್ತ ಅಂತ ನೋಡ್ತಾರೆ. ಬಟ್ ಅವನು ಕೆಟ್ಟವನ ಒಳ್ಳೆಯವನಿಗೆ ಚಾನ್ಸೇ ಇರಲ್ಲ. ಅವ್ನು ಕೆಟ್ಟವನು ಅಂದ್ರೆ ಪರ್ಸನಲ್ ಲೈಫಲ್ಲಿ ಆಗ್ಬೇಕಷ್ಟೇ, ಅವ್ನು ಕಂಪ್ನಿಗೆ ಬಂದು ಈ ಕೆಲಸ ಮಾಡ್ಬೇಕಷ್ಟೇ ಅವನು. ಅಲ್ಲ ಅದು ಈ ವಿಷಯಕ್ಕೆ ಬೇಕಾಗುತ್ತೆ ರಾಜಕೀಯಕ್ಕೆ ಬರುವಂತ ಅಲ್ಲ, ಈ ಸಿಸ್ಟಮ್ ಮಾಡಿ ಅಂತ ಹೇಳ್ತಿರೋದು. ಬೇಕಾಗುತ್ತೆ ಅಲ್ಲ, ಎಲ್ಲೋ ಒಂದು ಅರ್ಥದಲ್ಲಿ ನೀವು ಅಲ್ಲಲ್ಲ ಕೇಳಿ ಒಂದ್ ನಿಮಿಷ, ಎಷ್ಟು ಚೆನ್ನಾಗಿ ಯಾರೋ ಒಬ್ಬ ಹುಡುಗ ಯಾರೋ ಮಾಡಿದಾನಂದ್ರೆ, ಯಾವ್ದೋ ಒಂದು ಟ್ವೀಟ್ ಮಾಡಿದ್ರು ಯಾರೋ, 1960 ಸಿಸ್ಟಮ್ ತರ ಯೋಚನೆ ಮಾಡ್ತಿದ್ರ ನೀವು. ಈಗ 2019 ಇವಾಗ ಟೆಕ್ನಾಲಜಿ ಯಾವ ಲೆವೆಲ್ಗೆ ಇದೆ ಅಂದ್ರೆ, ಯು ಕ್ಯಾನ್ ಮೇಕ್ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್, ಯು ಕ್ಯಾನ್ ಮೇಕ್ ಎ ಕಾರ್ಪೊರೇಟ್ ಕಂಪನಿ ತರ ಒಂದು ಸಿಸ್ಟಮ್ ಮಾಡ್ಬೋದು. ಇಲ್ಲಿ ಹೋಪ್ಸ್ ಬೇಕಷ್ಟೇ ನಮಗೆ. ನಾವು ಇನ್ನೂ ಹೇಗೆ ಅಂದ್ರೆ, ಇವತ್ತು ಕೂಡ ನಾವೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಪೇಪರ್ ಇಟ್ಕೊಂಡು ಓದ್ತೀವಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ನಾವು ಎಷ್ಟು ಮುಂದುವರೆದಿದ್ದೀವಿ ಅಂತ. ನಾವು ಮಕ್ಳಿಗೆ ಟ್ಯಾಬ್ ಕೊಡ್ತೀವಿ ಅಂತೀವಿ, ಲೀಡರ್ಸ್ ಪೇಪರ್ ಇಟ್ಕೊಂಡು ಹೋಗ್ತಾರೆ. ಯಾಕೆ ಒಂದು LED ಹಾಕ್ಬಿಟ್ಟು ಒಂದು ಆಕ್ಚುಲಿ ಒಂದು ಲೈವ್ ಕವರೇಜ್ ಮಾಡಿ ರಿಪೋರ್ಟ್ ಕೊಡ್ಬೋದಲ್ವಾ? ಅಲ್ವಾ ಸರ್, ಮಾಡ್ಬೋದಲ್ವಾ? ಆ ಚೇಂಜಸ್ ತರ್ಬೋದಲ್ವಾ? ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಏನಾದ್ರು ಮಾನದಂಡ ಇಲ್ಲ ಮಾಡ್ಕೊಂಡಿಲ್ಲ ಸರ್, ನೋಡಿ ಅದಕ್ಕೆ ಹೇಳಿದ್ ಇಲ್ಲಿ ನಾವು ಹೇಳಿದ್ದು ವರ್ಕರ್ಸ್ ಬೇಕಾಗಿರೋದು ಇಲ್ಲಿ ಅಂತ. ನೀನ್ ಹೆಂಗ್ ವರ್ಕ್ ಮಾಡ್ತೀಯಪ್ಪ ಅಂತ ಅದಕ್ಕೆ ಯಾಕೆ ಸಂವಿಧಾನದಲ್ಲಿ ಇಟ್ಟಿಲ್ಲ ವಿದ್ಯಾರ್ಹತೆ? ಯಾಕೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರಲ್ ಮಾತ್ರ ವಿದ್ಯಾರ್ಹತೆ ಇಟ್ಟಿದ್ದಾರೆ? ಯಾಕಂದ್ರೆ ನಿಜವಾದ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡೋರು ಇವ್ರು ಏನಿದ್ರು ಏನೋ ಜನಗಳಿಗೆ ಇವ್ರಿಗೆ ಮಧ್ಯ ಏನೋ ಇಟ್ ಇಸ್ ಎ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್, ಇಟ್ ಇಸ್ ನಾಟ್ ಪೀಪಲ್ ಲೀಡರ್ಶಿಪ್ ಆಕ್ಟ್ ಅಲ್ಲ ಅದು. ಪೀಪಲ್ ಶುಡ್ ರೆಪ್ರೆಸೆಂಟ್. ಒಬ್ಬ ಹಿಂಗಾಗ್ತಿದೆ ರಿಪೋರ್ಟ್ ಕೊಡುವಂಥವ್ರು ಬೇಕಾಗಿರೋದಿಲ್ಲ. ಆಕ್ಚುಲಿ ನಾವು ಅದನ್ನ ತಪ್ಪು ಮಾಡ್ಕೊಂಡ್ಬಿಟ್ಟು ನಾವು ಏನೇನೋ ಕಲ್ಪನೆ ಮಾಡ್ಕೊಂಡು ಏನೋ ಒಂದು ಸುಳ್ಳಿನ ಪ್ರಪಂಚದಲ್ಲಿ ಇದೀವಿ. ಇವ್ರಿಗೆ ಬಹಳ ಅದ್ಭುತವಾದ ಇದಿರಬೇಕು, ಬಹಳ ಕೆಪಾಸಿಟಿ ಇರಬೇಕು, ಹಿಂಗಾಗೋಗ್ಬಿಟ್ಟಿದೆ ನಮ್ದು. ಈಗ ನಿಮ್ಮ ಹೋಪ್ಸ್ ಪ್ರಕಾರ ಎಷ್ಟು ಸೀಟ್ ಬರ್ಬೋದು ಸರ್? ಇಲ್ಲ ಸರ್, ನಾನು ಕರ್ಮಣ್ಯವಾದಿಗರಸ್ತೆ ಸರ್. ಇದು ಫಲಾಫಲ ಯೋಚನೆ ಮಾಡಿದ್ರೆ ಒಂದು ಹೆಜ್ಜೆ ಮುಂದೆ ಇಡಕ್ಕಾಗಲ್ಲ. ನಾನು ಆ ಯೋಚನೆ ಇಲ್ಲ. ಮಾಡೋ ಕೆಲಸ ಕರೆಕ್ಟಾಗಿ ಮಾಡಬೇಕು, ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೋಗ್ಬೇಕು, ನಿಮ್ಗಳ ಹತ್ರ ಮಾತಾಡಬೇಕು, ನಿಮ್ಮಿಂದ ಫೀಡ್ಬ್ಯಾಕ್ ಸಿಗುತ್ತೆ, ಅದನ್ನ ನಾನು ಕರೆಕ್ಟ್ ಮಾಡ್ಕೊಂತಾನೆ ಹೋಗ್ಬೇಕಿದೆ. ಇದು ನನ್ನ ಒಬ್ಬನ ಪ್ರಯತ್ನ ಅಲ್ಲ, ನಿಮ್ಗಳು ಪ್ರಯತ್ನ. ಜನಗಳಿಗೂ ಓಪನ್ ಆಗಿ ಇಟ್ಟಿದ್ದೀನಿ, ಅವರು ಕರೆಕ್ಷನ್ ಮಾಡ್ತಿರ್ತಾರೆ, ಏನೋ ಕೇಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ನಾವು ಕರೆಕ್ಟ್ ಮಾಡ್ಕೊಂಡು ಹೋಗೋದಿದ್ದು. ಕ್ಯಾಂಡಿಡೇಟ್ಸ್ ಲೋಕಲ್ ಆಗ್ತಾರಾ ಅಥವಾ ಡೆಪ್ಯುಟೇಷನ್ ಆಗುತ್ತಾ? ಏನ್ ಸರ್? ಕ್ಯಾಂಡಿಡೇಟ್ಸ್ ಲೋಕಲ್ಲೇ ಆಗ್ತಾರಾ ಅಥವಾ ಡೆಪ್ಯುಟೇಷನ್? ಇಲ್ಲ ಸರ್, ಮ್ಯಾಕ್ಸಿಮಮ್ ಲೋಕಲ್ ಟ್ರೈ ಮಾಡ್ತೀವಿ. ಅಕಸ್ಮಾತ್ ಆಗ್ಲೇ ಇಲ್ಲ ಅಂದ್ರೆ ಬೇರೆ ಕಡೆಯಿಂದ ತಾವೇ ಬನ್ನಿ ಸರ್. ಈಗಲೇ ಕರೆಕ್ಟ್. ನಿಮ್ಮ ಸಿದ್ಧಾಂತಕ್ಕೆ ಒಂದ್ ಸ್ವಲ್ಪ ಪ್ರೇರರು ಅಥವಾ ಹುಟ್ಟಿ ಬರ್ತಕ್ಕಂಥವ್ರು ಬೇರೆ ಸಣ್ಣ ಪುಟ್ಟ ಪಕ್ಷಿಗಳು ಸರ್, ಮೈತ್ರಿ ಅಂದ್ರೆ ಏನಕ್ಕೆ ಮೈತ್ರಿ ಹೇಳಿ? ಏನಕ್ಕೋಸ್ಕರ ಮೈತ್ರಿ? ಅಧಿಕಾರಕ್ಕೆ 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 ಈಗ ಆಮ್ ಆದ್ಮಿ ಇದೆ, ಅವರು ಒಂದ್ ಸ್ವಲ್ಪ ಇದೆ. ಇಲ್ಲ ಸರ್, ನಾನು ಹೇಳ್ತೇನೆ, ಇದು ನೀವು ಯಾರನ್ನ ಸಪೋರ್ಟ್ ಮಾಡೋದಪ್ಪ? ಇಲ್ಲಿ ಉಪೇಂದ್ರನ್ನ ಸಪೋರ್ಟ್ ಮಾಡಿ ಉಪೇಂದ್ರ ಅಧಿಕಾರಕ್ಕೆ ಹೋಗೋ ಸಿಸ್ಟಮ್ ಅಲ್ಲ ಇದು. ಇದು ನಿಮ್ ಕರೆಕ್ಟ್ ಅನ್ಸರ್ ನೀವೇ ಸಪೋರ್ಟ್ ಮಾಡ್ಬೋದು. ಬಟ್ ಬೇರೆ ಪಕ್ಷಗಳು ಸಪೋರ್ಟ್ ಮಾಡೋದು, ಬೇರೆ ಪಕ್ಷಗಳು ಸಪೋರ್ಟ್ ಮಾಡಿ ಸರ್ ಅವರೇ ಮಾಡ್ಲಿ ಅಂತ ಹೇಳ್ತಾರಲ್ಲ. ನೀವು ಕೇಳಲ್ಲ, ಅವರೇ ಮಾಡಿ ಸರ್, ಇದನ್ನೆಲ್ಲ ಅವರೇ ಮಾಡ್ಬೋದು ಸರ್. ನಾನು ಏನ್ ಸೀಕ್ರೆಟ್ ಹೇಳ್ತಾ ಇಲ್ಲ ಇಲ್ಲಿ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದಲ್ಲ, ಇದ್ರಲ್ಲಿ ಏನಿದೆ ಆಕ್ಚುಲಿ? ಉಪೇಂದ್ರ ಅವರು ರಾಜಕೀಯ ರಂಗದ ಚಿತ್ರರಂಗಕ್ಕೆ ಬರ್ಬೋದು. ರಾಜಕೀಯ ರಂಗದ ಈಗ ಚಿತ್ರರಂಗಕ್ಕೆ ಬರ್ತಾರೆ. ಐ ಲವ್ ಯು ಬರ್ತಾರೆ. ಓ, ಚಿತ್ರರಂಗ. ಓಕೆ, ಮೇನ್ ಅದೇ ಸಿನಿಮಾ ಏನ್ ಮಾಡ್ತೀರಿ ಮುಂದೆ? ಸಿನಿಮಾ ಇದೆ ಸರ್, ನಾವು ಒಪ್ಕೊಂಡಿರೋ ಸಿನಿಮಾಗಳಿದಾವೆ, ನಾವು ಮಾಡ್ತಿರೋ ಸಿನಿಮಾ ಇದೆ. ಮಾಡಿ ಮುಗಿದ್ಮೇಲೆ ಸಿನಿಮಾ ಬಿಟ್ಬಿಡ್ತೀರಾ? ಸಿನಿಮಾ ಫೀಲ್ಡ್ ಇಲ್ಲ ಸರ್, ನನಗೆ ಈ ಕೆಲಸ ನಾನು ಏನಾರ ಎಲೆಕ್ಷನ್ ನಿಂತರೆ ಖಂಡಿತ ಬಿಡ್ತೀನಿ. ನನಗೆ ಎಲೆಕ್ಷನ್ ನಿಂತ ತಕ್ಷಣ ನನ್ನ ಗೆಲ್ಸಿದ್ರೆ ಅವತ್ತಿಂದ ನಾನು ಇವ್ರ ಕಾರ್ಮಿಕ. ನಾನು ಖಂಡಿತ ಮಾಡೋಕ್ಕಾಗಲ್ಲ. ನನ್ನ ಸಂಪಾದನೆ, ನನ್ನ ಕೆಲಸ ಎಲ್ಲ ಇಲ್ಲಿರುತ್ತೆ. ಇದು ನಿಮ್ಮ ಲೋಗನ ಆಟೋ ಚಿಹ್ನೆ ಇರಲ್ಲ, ಅದು ಪರಿಸರ ಸ್ನೇಹಿ ಆಟೋ ಇರಲ್ಲ. ಹೌದು ಸರ್, ನೋಡಿ, ಆಟೋಮ್ಯಾಟಿಕ್ ಒಂದು ಆಡಳಿತ ಬರಲಿ ಅಂತ ಒಂದು ಆಸೆ. ನಂಬರ್ ಮಾತ್ರ ಇಲ್ಲ ಆಟೋ. ಜನ ಕೊಡ್ತಾರೆ. ಹ್ಞೂ ಸರ್, ಇವತ್ತು ಐ ಲವ್ ಯು ಆಡಿಯೋ ರಿಲೀಸ್ ಇದೆ. ಇವತ್ತು ಅದಕ್ಕೆ ಇಲ್ಲಿ ಬಂದಿದ್ದೀನಿ. ನಿಮ್ಮನ್ನು ಮೀಟ್ ಮಾಡ್ದಂಗಾಯ್ತು, ಇದನ್ನು ಮಾತಾಡ್ದಂಗಾಯ್ತು. ಹಂಗೆ ಪಿಕ್ಚರ್ದು ಕೂಡ ಅದು ಇನ್ನೊಂದು ಸಾಂಗ್ ಬ್ಯಾಲೆನ್ಸ್ ಇದೆ, ಮಲೇಷಿಯಾಗೆ ಹೋಗ್ಬೇಕು. ನಾಡಿದ್ದು ಹೋಗ್ತಾ ಇದ್ದೀವಿ, ಒಂದು 4-5 ದಿನದಲ್ಲಿ ವಾಪಸ್ ಬರ್ತೀನಿ. ಅದಷ್ಟೊತ್ತಿಗೆ ಪಿಕ್ಚರ್ ಕಂಪ್ಲೀಟ್ ಆಗಿರುತ್ತೆ. ಅದಾದ್ಮೇಲೆ ಕಂಪ್ಲೀಟ್ ಇದ್ರಲ್ಲಿ ತೊಡಗಿಸ್ಕೊಡ್ತೀನಿ, ಈ ಸೆಲೆಕ್ಷನ್, ಈ ಪ್ರೋಸೆಸ್ ಎಲ್ಲ. ಒಂದು ಜನ ಬಂದಿದ್ದಾರೆ ಸರ್, ಇನ್ನೂ ಬರ್ತಾ ಇದ್ದಾರೆ, ನೋಡಿಕೊಂಡು
ಇದು ನಿಮ್ಮ ಪಾರ್ಟಿನೂ ಅರ್ಥ ಆಗ್ಬೇಕಂದ್ರೆ ಅದೇ ವಿಚಾರವಾಗಿ ಇರ್ತಲ್ಲ, ಬುದ್ಧಿವಂತರಿಗೆ ಮಾತ್ರ. ಹೌದು ಸರ್, ಸತ್ಯ ಭಾಳ ಕಷ್ಟ ಸರ್ ಅರ್ಥ. ಯಾಕಂದ್ರೆ ನಾವೆಲ್ಲ ಸುಳ್ಳಲ್ಲೇ ಬದುಕ್ತಿರೋದು. ನಮಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸೋದು ಕರೆಕ್ಟಾಗಿ ಅರ್ಥ ಆಗ್ಬಿಡುತ್ತೆ. ನಮಗೆ ಜಾತಿ ಬಗ್ಗೆ ಮಾತಾಡಿದ್ರೆ ಕರೆಕ್ಟ್ ಅನ್ಸ್ಬಿಡುತ್ತೆ. ನಾನು ಯಾರನ್ನ ಬೈದ್ರೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಿಮ್ಗೆ ಇಶ್ಯೂಗಳು ಸಿಗುತ್ತೆ ಬಗೆಯೋದಕ್ಕೆ. ಅದೆಲ್ಲ ಅರ್ಥ ಆಗ್ಬಿಡುತ್ತೆ ಬೇಗ. ಬಟ್ ಇದು ಅರ್ಥ ಆಗಲ್ಲ, ಯಾಕಂದ್ರೆ ಇದು ನಮ್ಗೆ ಬೇಕಾಗಿದ್ವು ಅದೇನಂತ ಅರ್ಥ ಆಗಿದೆ. ಟ್ಯಾಗ್ಲೈನ್ ಏನಾದ್ರು ಹಾಕಿದ್ರ ಅಂತ ಕೆಳಗಡೆ ಬುದ್ಧಿವಂತರಿಗೆ ಮಾತ್ರ, ಖಂಡಿತ. ಸಾಮಾನ್ಯ ಹೆಂಗೆ ಅಂದ್ರೆ ಯಾರೋ ತಿಳುವಳಿಕೆ ಇಲ್ಲದರು, ಅನಕ್ಷರಸ್ಥರು, ಕೂಲಿ ಕಾರ್ಮಿಕರು ಅವ್ರಿಗೆ ಅರ್ಥ ಆಗತ್ತೆ ಸರ್. 100-200 ರೂಪಾಯಿ ಇಸ್ಕೊಂತಾರೆ. ಇಲ್ಲ, ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ನಾನು ಹೇಳ್ತಿರೋದು ಈ ವಿಚಾರವಂತರಿಗೆ ಬಹಳ ಕಷ್ಟ. ಯಾಕಂದ್ರೆ ತಲೆಯಲ್ಲಿ ಸಿಕ್ಕಾಪಟ್ಟೆ ತುಂಬಿಕೊಂಡಿರ್ತಾರೆ ಅವರು. ಅಲ್ಲ, ಅದನ್ನೇ ಹೇಳ್ತೀನಿ. ಇಲ್ಲೆಲ್ಲ ಸ್ವಚ್ಛವಾಗಿ ನನಗೆ ಈ ಸ್ಟಾರ್ಟ್ ಮಾಡಿದಾಗ ಟಕ್ಕಂತ ಒಂದು ಜನ ಜಾಯಿನ್ ಆದ್ರೆ ಅವ್ರು ಪಾಡಿದವ್ರು ಮಾಡ್ತಾ ಇದ್ದಾರೆ. ಅವ್ರು ಕೇಳಲು ಇಲ್ಲ, ಇದಾಗುತ್ತಾ ಇಲ್ಲ, ಯೋಚನೆ ಮಾಡಲಿಲ್ಲ ಅವರು. ಬಿಕಾಸ್ ಆಫ್ ಪ್ಯೂರಿಟಿ. ಆ ಪ್ಯೂರಿಟಿ ಟಕ್ಕಂತ ಅರ್ಥ ಆಗುತ್ತೆ. ತುಂಬಾ ವಿಚಾರಗಳಿಂದ ನಮ್ಗೆ ಎಕ್ಸಾಂಪಲ್ ವಾಪಸ್ ಬರುತ್ತೆ. ಏನಾಯ್ತು ಅವಾಗ 1962 ನೋಡ್ರಿ, ಅದು ಒಂದು ಹಿಂಗೆ ಮಾಡಿದ್ರು. ಅದು ಆಮೇಲೆ 72 ಒಬ್ರು ಹಿಂಗೆ ತುಂಬಾ ವಿಚಾರಗಳಿರುತ್ತೆ ಅವ್ರಿಗೆ. ಬಟ್ ಓಟ್ ಹಾಕಿ ಬರಲ್ಲ ಅವರು, ಓಟ್ ಹಾಕಕ್ಕೂ ಬರಲ್ಲ ಅವರು, ಓಟ್ ಹಾಕಕ್ಕೂ ಬರಲ್ಲ ಅವ್ರಿಗೆ. ಬರೀ ಚರ್ಚೆ ವಿಚಾರ ಆಗುತ್ತೆ. ಸರ್ಕಾರಿ ನೌಕರೊಳಗೆ ಇರ್ತಾರೆ, 55 ವರ್ಷಕ್ಕೆ 60 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಅಲ್ಲಿವರೆಗೂ ಮಾಡಬಾರ್ದೆಲ್ಲ ಮಾಡಿರ್ತಾರೆ. ಅಲ್ಲಿಗೆ ಆದ ತಕ್ಷಣ ಅವರು ಇಲ್ಲಿ ಆಗ್ಲಿ ಬಿಡಿ ಸರ್, ಅಟ್ಲೀಸ್ಟ್ ಚೇಂಜ್ ಆಗಿದೆ. ಯಾಕೆ ಇಷ್ಟಪಡಲ್ಲ? ಅವ್ರು ಮಾಡಿದ್ದೆಲ್ಲವೇ ಇರ್ಲಿ ಬಿಡಿ, ಅವ್ನು ಚೇಂಜ್ ಆದ್ನಲ್ಲ. ಚೇಂಜ್ ಆದ್ನಲ್ಲ, ಅದು ಇಂಪಾರ್ಟೆಂಟ್. ನಂದು ಹೊಟ್ಟೆ ತುಂಬ ಅಲ್ಲ, ಹೆಂಗ್ ಗೊತ್ತಾ ಇದು ನೋಡಿ, ಜೀಸಸ್ ಹೇಳ್ಬಿಟ್ಟಿದ್ದಾರೆ. ಒಂದ್ಸತಿ ತಪ್ಪು ಮಾಡಿದ್ಯಾ, ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊಂಡು ಮುಂದೆ ಜೀವನ ಕರೆಕ್ಟ್ ಆಗಿರಪ್ಪ ಅಂತ ಹೇಳ್ಬಿಟ್ಟಿದ್ದಾರೆ ಅಲ್ವಾ. ನಾನು ಹಿಂದೆ ಒಂದು ತಪ್ಪು ಮಾಡಿದ್ರೆ ಲೈಫ್ ಎಲ್ಲ ತಪ್ಪು ಮಾಡ್ಕೊಂಡೆ ಇದ್ಬಿಟ್ರೆ ಹೆಂಗೆ? ದಟ್ ಚೇಂಜೇ ಬೇಕಾಗಿರೋದು. ಎಸ್, ನಮ್ಗೆ ಇದುವರೆಗೂ ಒಂದು ಸಿಸ್ಟಮ್ ಇದೆ, ಕರೆಕ್ಟ್. ದಟ್ ಡಸಂಟ್ ಮೀನ್ ದಟ್ ವಿ ಶುಡ್ ಕಂಟಿನ್ಯೂ ವಿತ್ ದ ಸೇಮ್ ಪ್ರೋಸೆಸ್. ಒಂದು ಸಣ್ಣ ಚೇಂಜಸ್. ನಾನು ಎಲ್ಲರೂ ಪ್ರಯತ್ನ ಪಡ್ಬೇಕು, ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ಬೇಕು. ಆಕ್ಚುಲಿ ಇದು ನನಗೋಸ್ಕರ ಅಂತಲ್ಲ, ಇದು ಆಕ್ಚುಲಿ ನಾನಿಲ್ಲಿ ನೆಪ ಮಾತ್ರ. ಇಲ್ಲಿ ಎಷ್ಟು ಇದರೊಳಗೆ ಒಂದು ಸಣ್ಣ ಉದಾಹರಣೆ, ಕಾರ್ಪೊರೇಷನ್ ಎಲೆಕ್ಷನ್ ದಾವಣಗೆರೆ ದೊಡ್ಡ ದೊಡ್ಡ ಶ್ರೀಮಂತ ಬರೋರು ಅವೆಲ್ಲ ದುಡ್ಡು ಗಿಡ್ಡೆಲ್ಲ ಇದು ಮಾಡ್ಬಿಡಪ್ಪ, ನಾವೆಲ್ಲ ಹಂಗಿಲ್ಲ ಇಲ್ಲ. ಮತ್ತು ಅವ್ರಿಗೆ ಹೇಳೋದು ಹೂವಿನ ಕುಂಡಗಳು ಮತ್ತೆ ಇಟ್ಟೋಗ್ಬಿಡು, ಕಾಸ್ಟ್ಲಿದು ಬಾಟ್ಲುಗಳು ಅಂತ ಹೇಳಿದ್ರು. ಈ ತರ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ನಿಮ್ಗೆ. ಇವರೆಲ್ಲ ಇಲ್ಲೇ ಇರೋದು ಇವರು. ಇದ್ರ ಬಗ್ಗೆ ನಾನು ಅಲ್ಲ ನೀವು ನೋಡಿದ್ದೀರಾ ಅದು. ಅದೇ ಹೂವಿನ ಕುಂಡ ನೋಡಿದವ್ರಿಗೆ ನಾನೇನೋ ಹೇಳ್ತೀನಿ, ಏನೋ ಅರ್ಥನೇ ಆಗ್ತಿರಲ್ಲ, ಹೇಗೆ ಇವ್ರು ಕೊಟ್ಟು ಹಾಕ್ತಾರೆ ಅಂತ. MP ಪ್ರಕಾಶ್ ಅಂತ ಅವ್ರನ್ನ ಸೋಲ್ಸಿರೋದು ಇದ್ರೆ, MP ಪ್ರಕಾಶ್ ಅವರು ಹೌದು ಸರ್, ಇದೆ. 500 ರೂಪಾಯಿ ಕೊಟ್ಟರೆ ಜನಕ್ಕೆ ಯಾರೋ 500 ರೂಪಾಯಿ ಕೊಟ್ಟರೆ 1000 ರೂಪಾಯಿ ಕೊಡ್ತಾರೆ. MP ಪ್ರಕಾಶ್ ಕಾಯಿಸಿ ನೀಗೆ ಕೊಳ್ಳಿಕ್ಕೆ ಅಂತ ಮುಗಿಸೋದಿನೂ ಪ್ರಕಾಶ್ ಇಲ್ಲ, ಆ ಥರ ಬದಲಾವಣೆ ಆಗಿದೆ ಸರ್. ನಾವು ಎಕ್ಸಾಂಪಲ್ಗಳು ಇದೆ, ಒಳ್ಳೆ ಎಕ್ಸಾಂಪಲ್ಗಳು ಇದೆ ಆಗಿರೋದು. ಪ್ಲಸ್ ಈ ಕರ್ನಾಟಕದಲ್ಲಿ ಅದ್ಭುತವಾದಂಥ ಬದಲಾವಣೆಗಾಗಿದೆ ಹಿಂದೆಯಿಂದ. ಹಿಸ್ಟ್ರಿ ತೆಗೆದು ನೋಡ್ರಿ, ಬಸವಣ್ಣವರ ಕಾಯಕವೇ ಕೈಲಾಸ ಅನುಭವ ಮಂಟಪ ಆಗಿದ್ದು ಇಲ್ಲಿ ಅಲ್ವಾ ಸರ್. ಆ ಕಾಲದಲ್ಲೇ ಅಂತ ರೆವಲ್ಯೂಷನ್ ಆಗಿತ್ತು. ಈಗಿನ ಜನರೇಷನ್, ಮುಂದಿನ ಜನರೇಷನ್ ಏನೋ ಒಂದು ತಗೊಂಬೋದು, ಏನೋ ಬದಲಾವಣೆ ಬಯಸ್ಬೋದು ಅಂತ ಅಷ್ಟೇ. ಆ ರೀತಿ ನಿಮ್ಗೆ ರಿಸಲ್ಟ್ ಚಿತ್ರಗಳನ್ನು ಮೂಡಿಸಿರುತ್ತೆ. ಶಶಿಕುಮಾರ್ ಬಂದಿದ್ದು ಹೊಸಬರು, ಕೋದಾಗ್ಲ ಹೊಸಬರು, ಈಗ ಬಂದಿರೋ ಚಂದ್ರಪ್ಪ ಕೂಡ ಯಾರೋ ಗೊತ್ತಿಲ್ಲ ಅವ್ರಿಗೆ ಲೋಕಲ್ ಆಗಿ. ಅದೇ ಎಲ್ಲ ಒಂದು ಹೋಪ್ಸ್ ಇದೆ ಜನಕ್ಕೆ. ಏನಂದ್ರೆ ಏನೋ ಒಂದು ಯಾರೋ ಬಂದಿರೋ ಬದಲಾವಣೆ ಆಗುತ್ತೆ, ಏನೋ ಚೇಂಜಸ್ ಆಗುತ್ತೆ ಇದೆ. ಬಟ್ ನಾನು ಹೇಳ್ತೀನಿ, ಈ ಟೋಟಲ್ ಇದೇ ಬೇರೆ ಬದಲಾವಣೆ ಅಂತ. ಈಗಿರೋ ಇದೆಯಲ್ಲ, ಫಸ್ಟ್ ಆಫ್ ಆಲ್ ಬೈಯೋದು, ಒಬ್ಬರನ್ನೊಬ್ರು ಬೈಯೋದು ಹೋಗ್ಬಿಡ್ಬೇಕು ಸರ್. ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಅವನೇನ್ ಮಾಡಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ನೆಕ್ಸ್ಟ್ ನಮ್ಗೆ ಓಟ್ ಹಾಕಿ ನಾನೇನ್ ಮಾಡ್ತೀನಿ, ಓಕೆ ಮ್ಯಾನಿಫೆಸ್ಟೋ ಕೊಡ್ತೀರಾ, ಹೆಂಗ್ ಕೊಡ್ತೀರಾ, ಯಾವ ರೀತಿ ಕೊಡ್ತೀರಾ, ಯಾವಾಗ ಕೊಡ್ತೀರಾ, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಅಲ್ವಾ. ನಾನು ಬಡತನ ನಿರ್ಮೂಲನೆ ಮಾಡ್ತೀನಿ, ಯಾವಾಗಪ್ಪ, 1 ವರ್ಷನ, 2 ವರ್ಷನ, 4 ವರ್ಷನ, ಅಲ್ಲ ಅದಕ್ಕೇನ್ ದಾರಿ ಮಾಡ್ತೀರಾ ಹೇಳಿ, ಸ್ವಲ್ಪ ಹೇಳಿ, ಎಕ್ಸ್ಪ್ಲೈನ್ ಮಾಡಿ. ನಾನು ಈ ತರ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಾದ್ರೆ ನಾವು ತಿಳ್ಕೊಬೇಕಲ್ವಾ. ನಮ್ಗೇನಂದ್ರೆ ಅದೇ ಏನೋ ಎ ಫಾರ್ ಆಪಲ್, ಎ ಫಾರ್ ಆಪಲ್ ಅಷ್ಟೇ ನಮ್ಗೆ ಗೊತ್ತಿರೋದು, ಎ ಫಾರ್ ಆಪಲ್. ಯಾಕಂದ್ರೆ ನಮ್ಗೆ ವಿಚಾರ ಮಾಡೋದಕ್ಕೆ ಶಿಕ್ಷಣ ವ್ಯವಸ್ಥೆನ ಮಾಡ್ಬೇಕು. ಬಯಾಟ್ ಮಾಡು, ಎಕ್ಸಾಮ್ ಬರೀ ನೀನ್ ಪಾಸ್ ಆಗ್ತೀಯಾ, ಈ ಒಂದು ಸಿಸ್ಟಮ್ ಇರ್ಬೇಕಾದ್ರೆ ಎಲ್ಲಿಂದ ಇದು ಬರುತ್ತೆ, ಇಲ್ಲಿಂದ ಚೇಂಜಸ್ ಆಗ್ಬೇಕಲ್ವಾ. ಖಂಡಿತ ಮ್ಯಾನಿಫೆಸ್ಟೋ ಮಾಡ್ತೀವಿ. ಇವಾಗ ಈ ಮ್ಯಾನಿಫೆಸ್ಟೋ ಹೇಳಿದೀವಲ್ಲ, ಫಸ್ಟ್ ಅಭ್ಯರ್ಥಿಗಳ ಮ್ಯಾನಿಫೆಸ್ಟೋ ಬರುತ್ತೆ, ಬಂದ್ರ ಮೇಲೆ ಯಾವ ರೀತಿ ಏನು ಅಂತ ಟೋಟಲ್ ನಾನು ಹೇಳ್ತಿರೋ ಪ್ರಕಾರ ಮ್ಯಾನಿಫೆಸ್ಟೋ, ನಿಜವಾದ ಮ್ಯಾನಿಫೆಸ್ಟೋ ಜನಗಳ ಹತ್ರನೇ ಇದೆ. ಜನಗಳಿಗೆ ಏನ್ ಬೇಕು ಗೊತ್ತಿದೆ, ಜನಗಳೇ ನಮ್ಗೆ ಅಡ್ವೈಸ್ ಮಾಡ್ತಾರೆ. ಈ ಒಂದು ಮ್ಯಾನಿಫೆಸ್ಟೋ ಆಕ್ಚುಲಿ ಲೋಕಸಭಾ ಮ್ಯಾನಿಫೆಸ್ಟೋ. ಸರಿ, ಇದೆಲ್ಲ ಆಯ್ತು. ನಿಮ್ದು ವೈಯಕ್ತಿಕ ಇದ್ರೊಳಗೆ ಹೋಗ್ತಿದ್ರ, ಮನೆ ಒಳಗೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇರ್ತಾರೆ, ಯಾಕೆ ಬೇಕು ನೀವು ಸಿನಿಮಾ ಮಾಡ್ಕೊಂಡಿರೋ ಆ ಥರ ಏನು ಆಗಿಲ್ಲ? ಅದು ಯಾಕೆ ಸರ್ ಇಲ್ಲಿ ಅಲ್ಲ
ಅಲ್ಲ ಎದುರುಬೇಡ್ರಿ ಏನಾಗ್ತದೆ ರಾಜಕೀಯ ಕಷ್ಟಪಟ್ಕೊಂಡು ಒಳ್ಳೆ ಸಾಧನೆ ಮಾಡ್ಕೊಂಡಿದ್ರೆ ಸಾಕು ಅಂತ ಅವ್ನು ಬಂದಿದ್ದು ಬೇರೆ ಹೇಳ್ತಾರೆ ನಾನು ಈ ಕನ್ನಡಪ್ರಭದಾಗಿ ನಾಳೆ ಬಿಡ್ತೀವಿ ಅಂತ ತಕ್ಷಣ ಮನೆ 100 ಸಲ ಯೋಚನೆ ಮಾಡೋದು ಅಲ್ಲಿಂದ ಬಂದಿಯಾ ಮತ್ತೆ ಇಲ್ಲಿಂದ ಮತ್ತೆ ಇಲ್ಲೋಕೆ ಯೋಚನೆ ಮಾಡೋಂಥ ಒಂದು ಮಾತು ಬರ್ಬೋದು. ಹಂಗೆ ನಿಮಗೂ ಸಹಜ ಎಲ್ಲ ಮನೆಯೊಳಗೆ ಇದ್ದಾವೆ ಅವು. ಇಲ್ಲ ನಾನು ಇದನ್ನ ಒಂದು 25 ವರ್ಷದಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಸರ್. ನನ್ನ ಜೊತೆಲಿರೋರಿಗೆ, ನನ್ನ ಹೆಂಡತಿಗೆ ಎಲ್ಲರಿಗೂ ಕೂಡ ಹೇಳ್ತಾನೆ ಬರ್ತಾ ಇದ್ದೀನಿ, ಇದೇನೋ ಆಗ್ಬೇಕು ಅಂತ. ನನ್ನಲ್ಲೂ ಸಿಕ್ಕಾಪಟ್ಟೆ ಡಿಸೆಂಟ್ ಆಗಲ್ಲ ಅಲ್ಲಲ್ಲ, ನಾನು ನಮ್ಮ Field ಅಲ್ಲಿ ನಮ್ಮ ಅಣ್ಣನಿಗೆ, ನಮ್ಮ ಫ್ಯಾಮಿಲಿಗೆ, ಎಲ್ಲರಿಗೂ ಇದೇನಂದ್ರೆ ನಾನು ಸಿನಿಮಾ ಬರ್ತಿರೋದೇ ಇದಕ್ಕೋಸ್ಕರ ಅಂತಾನೆ. ನಾನು ಅದೇನೋ ಗೊತ್ತಿಲ್ಲ, ನಾನೇನೋ ಬಾಡಿ ಏನೋ ನನಗೆ ಐಡಿಯಾಗಳಿತ್ತು ಅಂತಲ್ಲ, ಅದೇನೋ ಅದು ಮಾಡ್ಬೇಕು ಅನ್ನೋ ಇದಕ್ಕೋಸ್ಕರನೇ ಸಿನಿಮಾಗೆ ಬಂದೆ. ಸೊ ಅದನ್ನ ತುಂಬಾ ಹೇಳ್ಕೊಂಡ್ ಬಂದಿದ್ದ ಮಾಡಿ ಹಾಳಾಗಿ ಹೋಗಪ್ಪ ಅಂತ. ತೋರಿಸಿದ್ರೆ ನಿಮ್ಮ ಸಿನಿಮಾಗಳೆಲ್ಲ ಎಲ್ಲ ನಿಮ್ಮ ಟಿಂಕ್ ಎಲ್ಲ ಬಂದಿದ್ದಾರೆ, ನಿಮ್ಮ ಸಿನಿಮಾಗಳಿಗೆ ಭಾಳ ಕಡೆ ಬಂದಿದ್ದಾರೆ ನಿಮ್ಮ ಪಿಕ್ಚರ್ಗಳೆಲ್ಲ. ಹ್ಞೂ ಸರ್, ಅದೇ ಜನ ಸಿನಿಮಾಗಳು ಎಂಜಾಯ್ ಮಾಡ್ತಾರೆ, ರಿಯಾಲಿಟಿಗಳು ಎಂಜಾಯ್ ಮಾಡ್ತಾರೆ ಇಲ್ಲ ಅಂತ ಅನ್ನೊಂದು ಯೋಚನೆ. ನೋಡೋಣ ಸರ್, ಅದು ನನಗೂ ಒಂದು ಇದು ನೋಡೋಣ ಖಂಡಿತ. ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳ ಇಂಪಾರ್ಟೆಂಟ್ ಸರ್. ಮರ ಹಂಗೆಲ್ಲ ಹನ್ನೊಂದು ಗಿಡ ಹಾಕೋದು ಬೇರೆ ತಿನ್ನೋದು ಬೇರೆ. ಸರ್ ನಾವು ಯಾರು ನಮಗೋಸ್ಕರ ದುಡಿತಾ ಇಲ್ಲ ಸರ್. ನಾವು ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಜೀವನ ಅದನ್ನ